ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್ ವಿಜಯ್ ಭವ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ವಿಚಾರದಲ್ಲಿ ಯಾಕೋ ನಮ್ಮ ಹುಡುಗರು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಿರೋ ಹಾಗೆ ಕಾಣ್ತಾ ಇದೆ. 2 ಟೆಸ್ಟ್ಗಳಲ್ಲಿ ನಾನು 20 ಪ್ರಶ್ನೆಗಳನ್ನು ಕರೆಂಟ್ ಅಫೇರ್ಸ್ ಸುತ್ತಮುತ್ತ ಕೊಟ್ಟಾಗ ತುಂಬ ಹುಡುಗರು ಕನ್ಫ್ಯೂಸ್ ಮಾಡ್ಕೊತಿದ್ದೀರಾ. ಎಷ್ಟು ಜನ ಕನ್ಫ್ಯೂಸ್ ಮಾಡ್ಕೊತಿದ್ದೀರಾ ಮತ್ತು ಯಾಕೆ ಕನ್ಫ್ಯೂಸ್ ಮಾಡ್ಕೊತಿದ್ದೀರಾ ಮತ್ತು ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋ ರಿಲೇಟೆಡ್ ಆಗಿ ನಮ್ಮ ಏನು ವಿಜಯಭವದಲ್ಲಿ ಕಂಡಕ್ಟ್ ಮಾಡ್ತಿರುವ ಸೆಕೆಂಡ್ ಪೊಲೀಸ್ ಕಾನ್ಸ್ಟೇಬಲ್ ಮಾಡೆಲ್ ಟೆಸ್ಟ್ನ 20 ಪ್ರಶ್ನೆಗಳನ್ನ ಇಟ್ಕೊಂಡು ಆ 20 ಪ್ರಶ್ನೆಗಳಿಗೆ ಹಲವಾರು ವಿಚಾರಗಳನ್ನ ಆ್ಯಡ್ ಮಾಡ್ತಾ ನಿಮಗೆ ಒಂದಷ್ಟು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಯಾಕೆ ತಪ್ಪು ಮಾಡ್ತಾಯಿದ್ದೀರ ಅನ್ನೋ ವಿಚಾರವಾಗಿ ನಿಮಗೆ ಪ್ರಶ್ನಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು 2 ಟೆಸ್ಟ್ಗಳು ಕಂಡಕ್ಟ್ ಮಾಡಿದ್ವಲ್ಲ ನಮ್ಮ ವಿಜಯಭವ ಯೂಟ್ಯೂಬ್ನಲ್ಲಿ ಮತ್ತು ಟೆಲಿಗ್ರಾಮ್ನಲ್ಲಿ ಬರ್ತಾ ಇದೆ. ಆ ಟೆಸ್ಟ್ಗಳ ಲಿಂಕ್ಗಳು, ಕೀ ಆನ್ಸರ್ಗಳು ಮತ್ತು ಸ್ಟೇಟ್ ಲೆವೆಲ್ ರ್ಯಾಂಕ್ ಲಿಸ್ಟ್ಗಳು ಅದನ್ನೆಲ್ಲ ನೀವು ಅಟೆಂಡ್ ಮಾಡಿಲ್ಲ ಅಂದರೆ ಅಟೆಂಡ್ ಮಾಡಿ. ಫಸ್ಟ್ ಟೆಸ್ಟನ್ನು 15,118 ಜನ ಇವತ್ತಿನವರೆಗೆ ತೆಗೆದುಕೊಂಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಟೆಸ್ಟ್ ಅಂತೂ ರೆಕಾರ್ಡ್ 17,780 ಜನ ತೆಗೆದುಕೊಂಡಿದ್ದೀರಾ. ಮುಂದಿನ ಟೆಸ್ಟ್ ಇದೇ 16 ಜುಲೈ ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಆಗುತ್ತೆ. ಅವತ್ತು ನನ್ನ ನಿರೀಕ್ಷೆ 20,000 ಜನ ದಾಟ್ತೀರಾ, ಮೋರ್ ದ್ಯಾನ್ 20,000 ತಗೋತೀರಾ. ನಮ್ಮ ಬಯಕೆ ಇಷ್ಟೇ, ಮುಂದೊಂದು ದಿನ ಕರ್ನಾಟಕ ರಾಜ್ಯದ ಯಾವುದೇ ಪರೀಕ್ಷೆ ನಡೀತಾ ಇದ್ದರೆ ಮಿನಿಮಮ್ 50% ಜನ ನಮ್ಮಲ್ಲಿ ಟೆಸ್ಟ್ ತೆಗೆದುಕೊಂಡಿರಬೇಕು ಮತ್ತು ನಮ್ಮ ಮಿನಿಮಮ್ 50% ಪ್ರಶ್ನೆಗಳು ನಾವು ಕೇಳಿದ್ದು ಬಂದಿರಬೇಕು ಅನ್ನೋದು ನಮ್ಮ ಬಯಕೆ. ಆ ನಿಟ್ಟಿನಲ್ಲಿ ಬಹು ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದೀರಾ. ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಸ್ನೇಹಿತರೆ, ವಿಜಯಭವ ಟೆಲಿಗ್ರಾಮ್, ವಿಜಯಭವ ಯೂಟ್ಯೂಬ್ ಎರಡನ್ನೂ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದರೆ ಅತ್ಯುತ್ತಮವಾದ ವಿಡಿಯೋಗಳು, ಅತ್ಯುತ್ತಮವಾದ ಟೆಸ್ಟ್ ಸರಣಿ ಅಲ್ಲಿ ಬರ್ತಾಯಿದೆ. ವಿತ್ ವಿಡಿಯೋಗಳಿಗೆ ನೋಟ್ಸ್ಗಳು ಕೂಡ ಟೆಲಿಗ್ರಾಮ್ನಲ್ಲಿ ಕೊಡ್ತಾ ಇದ್ದೀವಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕೆಲವೊಂದು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡ್ ಆದ ಕ್ರ್ಯಾಶ್ ಕೋರ್ಸ್ ವಿಡಿಯೋಗಳು ನಮಗೆ ಸಿಕ್ಕಿಲ್ಲ ಅಂತ ನೀವು ಅನ್ಕೋತಾ ಇದ್ದೀರಾ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಕೆಲವು ವಿಡಿಯೋಗಳು ಸಬ್ಸ್ಕ್ರೈಬರ್ಸ್ ಓನ್ಲಿ ಅಂತ ಮಾಡಿ ರಿಲೀಸ್ ಮಾಡ್ತಾ ಇರೋದರಿಂದ ನಿಮಗೆ ಸಿಗದೇ ಇರ್ಬೋದು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೆಲವು ವಿಡಿಯೋಗಳು ಸಿಗೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನಾನು ಕೇಳಿದ ಮೊದಲ ಪ್ರಶ್ನೆ ಏನಾಗಿತ್ತು ಅಂದರೆ, ವಿಶ್ವದ ಅತಿ ಉದ್ದನೆಯ ನದಿ ಕ್ರೂಸನ್ನು ಯಾವ ನದಿಯಲ್ಲಿ ಆರಂಭಿಸಲಾಗಿದೆ ಅಂತ. ನದಿ ಕ್ರೂಸ್ ಅಂದರೆ ಏನು, ಶತಮಾನಗಳ ಹಿಂದೆ ಟೈಟಾನಿಕ್ನಲ್ಲಿ ನೀರಿನಲ್ಲಿ ಪ್ರಯಾಣ ಮಾಡಿ, ಸಾಗರದಲ್ಲಿ ಪ್ರಯಾಣ ಮಾಡಿ ಒಂದು ಮೋಜು ಮಸ್ತಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್. ಒಂದು ಅತಿ ಉದ್ದದ ಕ್ರೂಸ್ ವ್ಯವಸ್ಥೆ ಇರುತ್ತೆ. ದೊಡ್ಡದಾದ ರಾಯಲ್ ಆದಂಥ ಶಿಪ್ ಮಾಡಲಿರುವಂಥ ಕ್ರೂಸ್ಗಳಿರ್ತವೆ. ಅದರಲ್ಲಿ ಪ್ರಯಾಣ ಮಾಡುವಂಥದ್ದು. ಟೈಟಾನಿಕ್ಕು ಸಮುದ್ರದಲ್ಲಿ, ಸಾಗರದಲ್ಲಿ ಆಗಿದ್ದಂಥ ಕಾನ್ಸೆಪ್ಟ್. ಆದರೆ ಆ ಮಾಡಲಲ್ಲಿ ನದಿಯಲ್ಲಿ ಮಾಡ್ತಾರೆ. ಆ ಥರದ ಒಂದು ಅತಿ ಉದ್ದನೆಯ ಪ್ರಯಾಣ ಹೊಂದಿರುವ ನದಿ ಕ್ರೂಸ್ ಎಲ್ಲಿ ಮಾಡಲಾಯಿತು ಅಂದಾಗ ನಮ್ಮಲ್ಲಿ ಭಾಳಷ್ಟು ಹುಡುಗರು ಅಂದರೆ 3,700 ಜನ ನೈಲ್ ನದಿ ಚಾಯ್ಸ್ ಮಾಡ್ತಾರೆ. ಯಾಕಂದರೆ ಅದು ಜಗತ್ತಿನ ಉದ್ದವಾದ ನದಿ ಅನ್ನೋ ಕಾರಣಕ್ಕೆ. ಬಟ್ ಅದು ರಾಂಗ್. ಕೆಲವರು ಅಮೆಝಾನ್ಗೆ ಹೋದ್ರಿ, 1,400 ಜನರಷ್ಟು ಜನ, ಅದು ತಪ್ಪಾಗಿತ್ತು. ಸರಿ ಉತ್ತರ ಏನು ಅಂದರೆ ಗಂಗಾ ನದಿ. ಕೇವಲ 60% ಜನ ತೆಗೆದುಕೊಂಡಿದ್ದೀರ. ಅಂದರೆ ಇನ್ನು 40% ಯುವಕ ಯುವತಿಯರು ತಪ್ಪು ಮಾಡ್ತಾ ಇದ್ದೀರಾ ಈ ವಿಚಾರವಾಗಿ. ವಿಶ್ವದ ಅತಿ ಉದ್ದನೆ ನದಿ ಅಂತ ಕೇಳಿಲ್ಲ ನಾವು, ನದಿ ಕ್ರೂಸ್. ನದಿ ಕ್ರೂಸ್ ಅಂದರೆ ನದಿಯಲ್ಲಿ ನಡುವ ದೀರ್ಘ ಪ್ರಯಾಣ ಯಾವ ನದಿಯಲ್ಲಿ ಆರಂಭ ಆಯಿತು ಅಂದರೆ ಗಂಗಾ ನದಿಯಲ್ಲಿ. ಅದು MV ಗಂಗಾ ವಿಲಾಸ್ ಅಂತ ಕರಿತೀವಿ. ಅದು ಶಿಪ್ಗೆ ಮೋಟಾರ್ ವೆಸಲ್. MV ಮೀನ್ಸ್ ಮೋಟಾರ್ ವೆಸಲ್ ಅಷ್ಟೇ. ಅದು ಗಂಗಾ ವಿಲಾಸ್ ಅಂತ ಕರಿತೀವಿ. ವಾರಣಾಸಿ ಏನು ಉತ್ತರ ಪ್ರದೇಶ ಬರುತ್ತೆ ಅಲ್ಲಿಂದ ಆರಂಭವಾಗಿ ದಿಬ್ರುಗರ್ ಇನ್ ಅಸ್ಸಾಂ ಅಲ್ಲಿವರೆಗೂ ಆ ಜರ್ನಿ ಟೋಟಲ್ 3,200 ಕಿಲೋಮೀಟರ್, 3,200 ಕಿಲೋಮೀಟ್ರು ನದಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಪ್ರಯಾಣ ಮಾಡ್ತಾ 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 ಸುಮಾರು 50 ಸ್ಥಳಗಳನ್ನು 51 ದಿನಗಳಲ್ಲಿ ಟ್ರಾವೆಲ್ ಆಗುತ್ತೆ. 51 ಡೇಸ್ ಒನ್ ಸ್ಲಾಟಲ್ಲಿ ಟ್ರಾವೆಲಿಂಗ್ ನಡೆಯೋದು. 27 ನದಿ ವ್ಯವಸ್ಥೆಗಳಲ್ಲಿ ಪಾಸಾಗುತ್ತೆ. ಗಂಗಾ ವಿಲಾಸ್ ಅಂದ್ಕೊಳ್ಳಿ, ಗಂಗಾ ನದಿ ಅಷ್ಟೇ ಅಲ್ಲ, ಬೇರೆ ಬೇರೆ ನದಿ ವ್ಯವಸ್ಥೆಗಳಲ್ಲಿ ಪಾಸಾಗಿ 27 ನದಿ ವ್ಯವಸ್ಥೆಗಳು. ಇನ್ಲ್ಯಾಂಡ್ ವಾಟರ್ ಅಥಾರಿಟಿ ಅಂತ ಒಂದು ಬರುತ್ತೆ ನಮ್ಮದು, ವಾಟರ್ವೇಸ್ ಅಥಾರಿಟಿ. ಅವ್ರ ಮೂಲಕ 27 ನದಿ ವ್ಯವಸ್ಥೆಯಲ್ಲಿ ಪಾಸೇಜ್ ಆಗೋಂಥ ಲಿಂಕಿಂಗ್ ಮಾಡಿಕೊಡ್ತಾರೆ. ಒಟ್ಟು ಇದರಲ್ಲಿ ಸಿಕ್ಕಾಪಟ್ಟೆ ಜನ ಹೋಗ್ತಾರೆ ಅಂದ್ಕೊಳ್ಳೋಂಗಿಲ್ಲ. 36 ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಇರುತ್ತೆ. 36 ಟೂರಿಸ್ಟ್ ಆನ್ ಬೋರ್ಡ್ ಇರುತ್ತೆ. ಕಾಸ್ಟ್ ಕೇಳಿದ್ರೆ ನಿಮಗೆ ಖುಷಿ ಆಗುತ್ತೆ ಮತ್ತು ಆಶ್ಚರ್ಯ ಆಗುತ್ತೆ. 12,59,000 ಅಂದರೆ 12,59,000 ಇದರ ಬೇಸಿಕ್ ಪ್ರೈಸ್ ಇರೋಂಥದ್ದು. ಅದಕ್ಕೆ GST ಅದು ಇದು ಎಲ್ಲ ಸೇರ್ಕೊಂಡು ಕನಿಷ್ಠ ಅಂದರೆ ಒಂದು 20 ಲಕ್ಷ ರೂಪಾಯಿ ಟ್ರಾವೆಲ್ ಕಾಸ್ಟ್ ಆಗುತ್ತೆ 50 ದಿನಕ್ಕೆ. ಅಂದರೆ ದಿನಕ್ಕೊಂದು 40,000ಕ್ಕೂ ಹೆಚ್ಚು ಖರ್ಚು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋಂಥವ್ರು ಮಾಡ್ತಾರೆ. ಮೋರಾರ್ಲೆಸ್ ಎಲ್ಲ ಸೀಟನ್ನು ಸ್ವಿಟ್ಜರ್ಲೆಂಡ್ ಪ್ರಯಾಣಿಕರು ಬುಕ್ ಮಾಡಿದ್ದಾರೆ. ಇದು ನಡೀತಾ ಇದೆ. ಇದು ಜಗತ್ತಿನ ಅತಿ ದೊಡ್ಡ ನದಿ ಕ್ರೂಸ್ ಸಿಸ್ಟಮ್. ಭಾರತದಲ್ಲಿ ಈ ವರ್ಷ ಲಾಂಚ್ ಆಗಿರೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ ಜಿಲ್ಲಾ ಉತ್ಸವ. ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾ ಉತ್ಸವಗಳನ್ನು ನಮ್ಮ ದೇಶದಲ್ಲಿ ಆಚರಣೆ ಮಾಡಲಾಗುತ್ತೆ. ಇತ್ತೀಚೆಗಂತೂ ಕಾಮನ್ ಎಲ್ಲ 31 ಜಿಲ್ಲೆಯಲ್ಲೂ ಮಾಡ್ತಾರೆ. ಬಟ್ ಅಷ್ಟು ಪಾಪ್ಯುಲರ್ ಇಲ್ಲ. ಬಟ್ ಪಾಪ್ಯುಲರ್ ಉತ್ಸವಗಳು ನಿಮಗೆ ಗೊತ್ತಿರಬೇಕು. ಇಲ್ಲಿ ಯಾವ ಉತ್ಸವದ ಜೋಡಿ ಸರಿಯಾಗಿಲ್ಲ ಅಂತ ಪ್ರಶ್ನೆ ಕೇಳಿದ್ದೀವಿ. ಈ ಸರಿಯಾಗಿಲ್ಲ ಅನ್ನೋ ಪ್ರಶ್ನೆಗಳೇ ನಾನು ಕೇಳಿರೋ 20ರಲ್ಲಿ 10 ಇದ್ದಾವೆ. ಯಾಕೆ ಸರಿಯಾಗಿಲ್ಲ ಅನ್ನೋದು ಕೇಳ್ತೀನಿ ಅಂತ ಅಂದರೆ, 3 ಸರಿ ಇರೋದು ನಿಮಗೆ ಗೊತ್ತಿದೆ ಅಂದರೆ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ.
ಒಂದು ತಪ್ಪಾಗಿರೋದು ಸರಿ ಮಾಡಿಕೊಂಡ್ರೆ 4 ವಿಚಾರ ಸ್ಪಷ್ಟ ಆಗ್ತೀರಾ. ಈ ಕಾರಣಕ್ಕೋಸ್ಕರ ನಾನು ಈ ಸರಿಯಾಗಿಲ್ಲ ಅನ್ನೋದ್ರ ಮೂಲಕ ನಿಮಗೆ ಒಂದಷ್ಟು ಸರಿಯನ್ನು ಕಲಿಸ್ಕೊಡೋ ಪ್ರಯತ್ನದ ಪ್ರಶ್ನೆಗಳು ಹೆಚ್ಚು ಕೇಳಿದ್ದೀವಿ. ಎಕ್ಸಾಮಲ್ಲಿ ಈ ಥರದ ಪ್ರಶ್ನೆಗಳು ಜಾಸ್ತಿ ಬರದೇ ಇರ್ಬೋದು, ಬಟ್ ನಮ್ಮ ಟೆಸ್ಟ್ ಸೀರೀಸ್ ತೆಗೆದುಕೊಳ್ಳೋದ್ರಿಂದ ಹೆಚ್ಚು ಇಂಥ ವಿಚಾರಗಳು ಕಲಿಯೋದು ಸಾಧ್ಯ ಆಗುತ್ತೆ. ಇಲ್ಲಿ ಸರಿ ಉತ್ತರ ಏನು ಕೊಟ್ಟಿದ್ದೀರಾ ನೋಡೋದಾದರೆ, ಹಂಪಿ ಉತ್ಸವ ಬಳ್ಳಾರಿ ಜಿಲ್ಲೆ ಅನ್ನೋದನ್ನು ತಪ್ಪು, ಸರಿಯಾಗಿಲ್ಲ, ತೆಗಿಬೇಕು. ತೆಗೆದವ್ರು ಎಷ್ಟು ಜನ? 47% ಜನ ಮಾತ್ರ, 8000 ಜನ ತೆಗೆದಿದ್ದೀರಾ. ಇನ್ನು 53% ಜನ ತಪ್ಪು ಉತ್ತರಗಳನ್ನು ಚಾಯ್ಸ್ ಮಾಡಿದ್ದೀರಾ. ಹಂಪಿ ಉತ್ಸವ ಬಳ್ಳಾರಿ ಜಿಲ್ಲೆ ಅಲ್ಲ. ಮತ್ತು ಹಂಪಿ ಎಲ್ಲಿದೆ? ಹಂಪಿ ಎಲ್ಲಿದೆ ನಿಮಗೆ ಗೊತ್ತಿದ್ರೆ ಆಯಿತು, ವಿಜಯನಗರ ಡಿಸ್ಟಿಕಲ್ಲಿ ಬರುತ್ತೆ. ಹಂಗಾದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಆಚರಿಸೋದು ಹಂಪಿ ಉತ್ಸವ, ನಾಟ್ ಇನ್ ಬಳ್ಳಾರಿ ಜಿಲ್ಲೆ. ಏನು ವಿಜಯನಗರ ಜಿಲ್ಲೆ ಕಳೆದ 2 ವರ್ಷಗಳ ಹಿಂದೆ ಆರಂಭ ಆಯ್ತಲ್ಲ, 2 ವರ್ಷಗಳ ಹಿಂದೆ ಆರಂಭ ಆದಾಗಿಂದ ನಿಮಗೆ ಅಪ್ಡೇಟ್ ಗೊತ್ತಿರಬೇಕು. ಹಂಪಿ ಉತ್ಸವ ಬಳ್ಳಾರಿ ಜಿಲ್ಲೆ ಅಲ್ಲ, ವಿಜಯನಗರ ಜಿಲ್ಲೆ ಅಂತೇಳಿ. ಕದಂಬೋತ್ಸವ ಅಂದ್ಕೊಳ್ಳೆ ಕದಂಬರು ಅಂದರೆ ಬನವಾಸಿ, ಹಿಂಗೆ ಥಿಂಕ್ ಮಾಡೋರು ಹೋಗ್ಬೋದಲ್ಲ. ಬನವಾಸಿ ಅಂದರೆ ಉತ್ತರ ಕನ್ನಡ, ಅದು ಸರಿ ಉತ್ತರ. ಆದರೂ ಕೂಡ ಅದನ್ನು ಕೆಲವರು ಅದನ್ನು ಚಾಯ್ಸ್ ಮಾಡಿದ್ರ. ಬಟ್ ಕದಂಬೋತ್ಸವ ಉತ್ತರ ಕನ್ನಡ ಸರಿಯಾದ್ದು. ಸಹ್ಯಾದ್ರಿ ಉತ್ಸವ ಸಹ್ಯಾದ್ರಿಯ ಮಡಿಲಲ್ಲಿರುವ ಪ್ರಮುಖ ಜಿಲ್ಲೆ. ಸಹ್ಯಾದ್ರಿ ಹಲವು ಜಿಲ್ಲೆಗಳಲ್ಲಿ ಬರುತ್ತೆ, ಬಟ್ ಪ್ರಮುಖ ಜಿಲ್ಲೆ ಅಂದರೆ ಶಿವಮೊಗ್ಗ. ಸಹ್ಯಾದ್ರಿ ಉತ್ಸವ ಶಿವಮೊಗ್ಗದಲ್ಲಿ ಮಾಡ್ತಾರೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಚಾಲುಕ್ಯ ಉತ್ಸವ, ಚಾಲುಕ್ಯರ ಪ್ರಮುಖ ಏನು ಮಾನ್ಯುಮೆಂಟ್ಗಳು ಕಂಡುಬರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಚಾಲುಕ್ಯ ಉತ್ಸವ ಬಾಗಲಕೋಟೆಯಲ್ಲಿ ನಡೆಯುತ್ತೆ, ಅದು ಸರಿ ಇದೆ. ಅಲ್ಲಿಗೆ BCD ಸರಿ ಇದೆ. ಹಂಪಿ ಉತ್ಸವ ತಪ್ಪಿದೆ, ಸರಿ ಮಾಡ್ಕೋಬೇಕಂದ್ರೆ ವಿಜಯನಗರ ಅಂತ ಸರಿ ಮಾಡ್ಕೋಬೇಕು. ಇನ್ನು ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ನಡೀತು ಕಲಬುರಗಿನಲ್ಲಿ, ಬೀದರಲ್ಲಿ ಉತ್ಸವ ನಡೆಯುತ್ತೆ. ಹೀಗೆ ಬೇರೆ ಬೇರೆ ಉತ್ಸವಗಳನ್ನು ಕೆಲವೊಂದು ತಿಳ್ಕೋಬೇಕು. ಆವಾಗ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಏರೋ ಇಂಡಿಯಾ 2023 ಎಲ್ಲಿ ನಡೆಯುತ್ತೆ ಅಂತ. ಬೆಂಗಳೂರು, ಮುಂಬೈ, ಹೈದರಾಬಾದ್, ಪಣಜಿ. ಇದಕ್ಕೆ ತಪ್ಪುತ್ತರ ಕೊಟ್ಟೋರ ಬಗ್ಗೆ ಆಶ್ಚರ್ಯ ಆಗುತ್ತೆ. 8% ಜನ ಮಾತ್ರ ತಪ್ಪುತ್ತರ ಕೊಟ್ಟಿದ್ದೀರಾ. ಅಂದರೆ 92% ಜನ ಪರ್ಫೆಕ್ಟ್ ಇದ್ದೀರಾ. ಏರೋ ಇಂಡಿಯಾ ಅನ್ನೋದು ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ, ವರ್ಷ ಬೇರೆ ಬೇರೆ ಕಡೆ ನಡೆಯುತ್ತೆ ಅಂತಲ್ಲ, ಬೆಂಗಳೂರಲ್ಲಿ ಮಾತ್ರ ನಡೆಯೋದ್ರಿಂದ 92% ಜನ ಇದಕ್ಕೆ ಸರಿ ಉತ್ತರ ಕೊಟ್ಟಿದ್ದೀರಾ. ಪ್ರೌಡ್ ಆಫ್ ಯು, ನಿಮ್ಮ ಬಗ್ಗೆ ಹೆಮ್ಮೆ ಇದೆ ನನಗೆ. ಯಾಕಂದರೆ ಇದ್ರ ಬಗ್ಗೆ ಸ್ಪಷ್ಟತೆ ಇದೆ. ಏರೋ ಇಂಡಿಯಾ ಒಂದು ದ್ವೈವಾರ್ಷಿಕ, ಬೈಯನಿಯಲ್ ಅಂತ ಕರಿತೀವಿ. ಪ್ರತಿ 2 ವರ್ಷಕ್ಕೊಂದ್ಸರಿ ಏರ್ ಶೋ ನಡೆಯುತ್ತೆ ಮತ್ತು ಏವಿಯೇಷನ್ ಎಕ್ಸಿಬಿಷನ್ ನಡೆಯೋದು. ಏರ್ ಶೋ ಅಂದರೆ ಬೇರೆ ಬೇರೆ ದೇಶಗಳಿಂದ ವಿಮಾನಯಾನದ ಪ್ರದರ್ಶನ ನಡೆಯುತ್ತೆ, ಎಕ್ಸಿಬಿಷನ್ ಕೂಡ ಇರುತ್ತೆ. ಎಲ್ಲಿ ನಡೆಯುತ್ತೆ? ಯಲಹಂಕ ಏರ್ಫೋರ್ಸ್ ಸ್ಟೇಷನಲ್ಲಿ ನಡೆಯೋದು. ಏರ್ ಬೇಸ್ ಅಂತ ಕರಿತೀವಿ ಯಲಹಂಕ, ಅಲ್ಲಿ. ಇದು HALನಲ್ಲೋ ಅಥವಾ KAL ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೋ ನಡೆಯುತ್ತೆ ಅಂತ ತಪ್ಪು ತಿಳ್ಕೊಬೇಡಿ. ಬೆಂಗಳೂರಲ್ಲೇ 2-3 ಏರ್ ಬೇಸ್ ಇರೋದ್ರಿಂದ ಯಲಹಂಕ ಏರ್ಫೋರ್ಸ್ ಬೇಸಲ್ಲಿ ನಡೆಯುವಂಥದ್ದು. ಆರ್ಗನೈಸ್ ಮಾಡೋಂಥದ್ದು ಡಿಫೆನ್ಸ್ ಎಕ್ಸಿಬಿಷನ್ ಆರ್ಗನೈಸೇಷನ್, DEO ಅಂತ, ಡಿಫೆನ್ಸ್ ಎಕ್ಸಿಬಿಷನ್ ಆರ್ಗನೈಸೇಷನ್ ಸಂಸ್ಥೆಯವರು ಆರ್ಗನೈಸ್ ಮಾಡ್ತಾರೆ. ಈ ಏರೋ ಇಂಡಿಯಾ 1996 ಆರಂಭ ಆಗಿದೆ, ಇಲ್ಲಿವರೆಗೂ ನಡ್ಕೊಂಬರ್ತಾ ಇದೆ. ಬೈಯನಿಯಲ್ 2 ವರ್ಷಗಳಿಗೆ ಒಮ್ಮೆ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಫುಟ್ಬಾಲ್ ತಾರೆಗಳು, ಫುಟ್ಬಾಲ್ ಸ್ಟಾರ್ಸ್ ಆ್ಯಂಡ್ ಅವರ ಕಂಟ್ರಿ, ದೇಶವನ್ನು ಮ್ಯಾಚ್ ಮಾಡಿ ಅಂತ ಪ್ರಶ್ನೆ ಕೇಳಿದ್ದೀವಿ. ಇದು ಯಾಕೆ ಕೇಳಿದ್ದೀವಿ ಅಂತಂದರೆ, ಇತ್ತೀಚೆಗಷ್ಟೇ ವರ್ಲ್ಡ್ ಕಪ್ ಫುಟ್ಬಾಲ್ ನಡೆದಿರೋದ್ರಿಂದ ನಮಗೆ ಮಾಹಿತಿ ಇರಬೇಕು. ಮತ್ತು ಆ ಕ್ಷೇತ್ರದ ಲೆಜೆಂಡ್ಗಳಿದ್ದರು. ಆ ಪಿಲೆ ಮತ್ತು ಮರಡೋನಾ ಫುಟ್ಬಾಲ್ ಕ್ಷೇತ್ರದ ಲೆಜೆಂಡ್. ಈಗೇನು ಕ್ರಿಕೆಟ್ ಅಂತ ಅಂದರೆ ನಾವು ಗವಾಸ್ಕರ್ ಅವ್ರನ್ನ, ಸಚಿನ್ ಅವ್ರನ್ನ ಕೆಲವನ್ನೆಲ್ಲ ಹೆಂಗೆ ರಿಕಾಲ್ ಮಾಡ್ತೀವೋ ಯಾವುದೇ ಟೈಮಲ್ಲಿದ್ದರು, ಆ ಥರದಲ್ಲಿ ಪಿಲೆ ಮತ್ತು ಮರಡೋನಾ ಅವರು ಲೆಜೆಂಡ್ಸ್ ಆಫ್ ಫುಟ್ಬಾಲ್. ಅದಕ್ಕೆ ನಿಮಗೆ ಮಾಹಿತಿ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳಲಾಗಿತ್ತು. ಸರಿಯಾಗಿಲ್ಲ ಅಂತ ಕೇಳಿದ್ದೀವಿ, ಯಾವ ಜೋಡಿ ಸರಿಯಾಗಿಲ್ಲ ಅಂತ. ಇಲ್ಲಿ 70% ಜನ ಲಿಯೋನೆಲ್ ಮೆಸ್ಸಿ ಫ್ರಾನ್ಸ್ ಸರಿಯಾಗಿಲ್ಲ ಅಂತ ಸರಿಯಾದ ಚಾಯ್ಸ್ ಮಾಡಿದ್ದೀರಾ. ಬಟ್ ಇನ್ನು 30% ಜನ ಈ ವಿಚಾರದಲ್ಲಿ ಅಪ್ಡೇಟ್ ಆಗಬೇಕಿದೆ. ಪಿಲೆ ಬ್ರೆಜಿಲ್ ದೇಶದವರು ಸರಿಯಾಗಿದೆ, ಬ್ರೆಜಿಲ್ನ ಪಿಲೆ. ಮರಡೋನಾ ಅರ್ಜೆಂಟೈನಾದವರು ಸರಿಯಾಗಿದೆ, ಅವರು ಕೂಡ ಆ ದೇಶಕ್ಕೋಸ್ಕರ ವರ್ಲ್ಡ್ ಕಪ್ಪನ್ನು ತೆಗೆದುಕೊಂಡು ಹೋದಂಥ ವ್ಯಕ್ತಿಯಾಗಿರ್ತಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಈ ಬಾರಿಯ ತುಂಬ ಸ್ಟಾರ್ ಪ್ಲೇಯರ್, ಪೋರ್ಚುಗಲ್ನವರು, ಕರೆಕ್ಟ್ ಇದೆ. ಲಿಯೋನೆಲ್ ಮೆಸ್ಸಿ ವಿನ್ನಿಂಗ್ ತಂಡದ, ಚಾಂಪಿಯನ್ ತಂಡದ ಕ್ಯಾಪ್ಟನ್, ಇವರು ಅರ್ಜೆಂಟೈನಾದವರು, ಫ್ರಾನ್ಸ್ನವರಲ್ಲ, ಅದು ನಮಗೆ ಗೊತ್ತಿರಬೇಕು. ಜೊತೆಗೆ ಕಿಲಿಯನ್ ಎಂಬಾಪೆ ಫ್ರಾನ್ಸ್ನವರು, ಅದು ಗೊತ್ತಿರಬೇಕು. ಹೀಗೆ ಒಂದಷ್ಟು ಸ್ಟಾರ್ಗಳ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಪರವಾಗಿಲ್ಲ, 70% ಜನ ರೈಟ್ ಆನ್ಸರ್ ಸೆಲೆಕ್ಟ್ ಮಾಡಿದ್ದೀರಾ. ಬಟ್ ಇನ್ನೂ 30% ಜನ ಇದಿರಲ್ಲ, ಇಲ್ಲಿ ಅಪ್ಡೇಟ್ ಆಗಬೇಕಾಗತ್ತೆ. ಜೊತೆಗೆ ಕರ್ನಾಟಕದ ಯಾವ ಸ್ಥಳದಲ್ಲಿ PM ಮಿತ್ರ ಜವಳಿ ಪಾರ್ಕ್, ಇದು ಕಂಪ್ಲೀಟ್ಲಿ ನಾಲೆಡ್ಜ್ ಬೇಸ್ಡ್ ಪ್ರಶ್ನೆ. ಇಲ್ಲಿ ಗೆಸ್ ಮಾಡೋಕ್ಕೆ ಹೋದರೆ ನಡೆಯಲ್ಲ. ಬಟ್ ಭಾಳಷ್ಟು ಹುಡುಗರು ಹೆಂಗೆ ಗೆಸ್ ಮಾಡಿದ್ದೀರಾ? ಜವಳಿ ಅಂದರೆ ಬಟ್ಟೆ ಅಂದರೆ ಮ್ಯಾಂಚೆಸ್ಟರ್ ಅಂದರೆ ಕರ್ನಾಟಕದ ಮ್ಯಾಂಚೆಸ್ಟರ್, ದಾವಣಗೆರೆ ಅಂತ ಚಾಯ್ಸ್ ಮಾಡಿದ್ದೀರಾ. ಬಟ್ ಸರಿ ಉತ್ತರ ಆಗುತ್ತಾ ನೋಡೋದಾದರೆ ನೋ. ನೀವು 4390 ಜನ ಸೆಲೆಕ್ಟ್ ಮಾಡಿದ್ರಿ ಅಂದ್ಕೊಳ್ಳಿ, ದಾವಣಗೆರೆ ಸರಿ ಉತ್ತರ ಆಗಲ್ಲ, ಕಲಬುರಗಿ ಸರಿ ಉತ್ತರ. 10,000+ ಜನ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ, ಮತ್ತು ಸರಿ ಉತ್ತರ ಕೂಡ ಹೌದು ಕಲಬುರಗಿ.
ಏನಿದು ಪಿ ಎಂ ಮಿತ್ರ ಜವಳಿ ಪಾರ್ಕ್ ಅಂತ ಅಂದರೆ, ಏನು ಗತಿಶಕ್ತಿ ಯೋಜನೆ ಅಂತ ಭಾರತ ಸರ್ಕಾರದಲ್ಲಿ ದೇಶದಲ್ಲಿ ಕೆಲವೊಂದು ಕ್ಷೇತ್ರಗಳನ್ನು ಕ್ವಿಕ್ಕಾಗಿ ಇಂಪ್ರೂವ್ ಮಾಡಬೇಕು ಅಂತ ಪ್ಲ್ಯಾನ್ ಅಡಿಯಲ್ಲಿ 7 ಪಿ ಎಂ ಮಿತ್ರ ಜವಳಿ ಪಾರ್ಕ್ಗಳನ್ನು ಅನೌನ್ಸ್ ಮಾಡಲಾಗುತ್ತೆ. ತಮಿಳುನಾಡು, ತೆಲಂಗಾಣ, ಗುಜರಾತ್, ಕರ್ನಾಟಕ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಆ್ಯಂಡ್ ಮಹಾರಾಷ್ಟ್ರ, ಒಟ್ಟು 7 ರಾಜ್ಯಗಳಲ್ಲಿ 7 ಸ್ಥಳಗಳಲ್ಲಿ ಈ ವಿಶೇಷವಾದ ಜವಳಿ ಪಾರ್ಕ್ ಸುಮಾರು 70,000 ಕೋಟಿ, ಅಂದರೆ ಒಂದೊಂದು ಪಾರ್ಕಿಗೆ ಸುಮಾರು 10,000 ಕೋಟಿ ಅಮೌಂಟ್ ಬರುತ್ತೆ. 20 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಅಂಥೇಳಿ. ಕನಿಷ್ಠ 30,000 ಉದ್ಯೋಗಗಳು ಒಂದೊಂದು ಕಡೆ ಸೃಷ್ಟಿ ಆಗ್ತಾ ಇರುತ್ತೆ. ಆ ಥರದಲ್ಲಿ 3 ಲಕ್ಷ ಉದ್ಯೋಗಗಳು ಒಂದೊಂದು ಪಾರ್ಕಲ್ಲಿ ಸುಮಾರಿಗೆ ಸೃಷ್ಟಿ ಆಗ್ತವೆ. ಆ ಥರದ ಒಂದು ಅದ್ಭುತವಾದ ಜವಳಿ ಪಾರ್ಕನ್ನು ಮಾಡಬೇಕು ಅನ್ನೋದು ಭಾರತ ಸರ್ಕಾರದ ಯೋಜನೆ. ಇದು ಪ್ರಧಾನಮಂತ್ರಿಯವ್ರದ್ದು ಒಂದು ವಿಷನ್ ಇದೆ, 5F ವಿಷನ್ ಅಂತ. ಫಾರ್ಮಿಂದ ಫೈಬರ್ ತೆಗೆದು, ಫೈಬರಿಂದ ಫ್ಯಾಕ್ಟ್ರಿಗೆ ಬಂದು, ಫ್ಯಾಕ್ಟ್ರಿಯಲ್ಲಿ ಫ್ಯಾಷನ್ ಆಗಿ, ಫ್ಯಾಷನ್ ಆದಂಥ ವಸ್ತು ಫಾರಿನ್ಗೆ ಹೋಗಬೇಕು. 5F ಫಾರ್ಮುಲಾ ಅಂತ. ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್. ಈ ಯೋಜನೆಯ ಕೆಲವು ಥೀಮ್ನಡಿ ಇದನ್ನು ತರ್ತಾರೆ. ಇಂಥದ್ದೊಂದು ಪಿ ಎಂ ಮಿತ್ರ ಜವಳಿ ಪಾರ್ಕನ್ನು ಕಲಬುರಗಿಯಲ್ಲಿ ಆರಂಭ ಮಾಡಲಾಗಿದೆ, ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ. ಈ ಕೆಳಗಿನ ಪ್ರಮುಖ ಸಂಸ್ಥೆಗಳು ಕೇಂದ್ರ ಕಚೇರಿ ಇರುವ ಸ್ಥಳ ಜೋಡಿ ಸರಿಯಾಗಿಲ್ಲ, ಮ್ಯಾಚ್ ಆಗಿಲ್ಲ ಅನ್ನೋದು ಸಾಯಿಸ್ ಮಾಡಬೇಕು. ಇಸ್ರೋ ಶ್ರೀಹರಿಕೋಟ, DRDO ನವದೆಹಲಿ, ಬಾರ್ಕ್ ಮುಂಬೈ, RBI ಮುಂಬೈ ಅಂತ ಕೊಡಲಾಗಿದೆ. ಇಲ್ಲಿ ಸರಿ ಉತ್ತರ ತೆಗೆದುಕೊಂಡವರು 70% ಜನ. ಇಸ್ರೋ ಕೇಂದ್ರ ಕಚೇರಿ ಶ್ರೀಹರಿಕೋಟದಲ್ಲಿ ಇಲ್ಲ ಅಂತ ತೆಗೆದುಕೊಂಡಿದ್ದಾರೆ. ದಟ್ ಈಸ್ ರೈಟ್ ಆನ್ಸರ್. ಮತ್ತು ಎಲ್ಲಿದೆ ಇಸ್ರೋ ಕೇಂದ್ರ ಕಚೇರಿ? ನಿಮಗೆ ಗೊತ್ತು, ಬ್ಯಾಂಗ್ಳೂರಲ್ಲಿದೆ. ಇಸ್ರೋ ಉಡಾವಣಾ ಕೇಂದ್ರ ಇರೋದು ಶ್ರೀಹರಿಕೋಟ, ಕೇಂದ್ರ ಕಚೇರಿ ಇರೋದು ಬ್ಯಾಂಗ್ಳೂರು, ನಿಮಗೆ ಗೊತ್ತಿರಬೇಕು. ಮತ್ತು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಹಾಸನ್ನಲ್ಲಿದೆ, ಹೈದರಾಬಾದಲ್ಲಿದೆ, ಇವೆಲ್ಲ ಗೊತ್ತಿರಬೇಕು. DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನವದೆಹಲಿ, ಇದು ಕೇಂದ್ರ ಕಚೇರಿ ನವದೆಹಲಿ, ಸರಿ ಇದೆ. ಬಾರ್ಕ್ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್, ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅನ್ನೋದು ಭಾರತದ ಅತ್ಯುನ್ನತ ಅಣುಶಕ್ತಿ ಸಂಶೋಧನಾ ಸಂಸ್ಥೆ. ಇದರ ಹೆಡ್ ಕ್ವಾರ್ಟರ್ ಮುಂಬೈಯಲ್ಲಿದೆ. ಮೊದಲ ಅಣುಸ್ಥಾವರ ಟ್ರಾಂಬೆ ಈ ಭಾಗದಲ್ಲೆಲ್ಲ ಆರಂಭ ಮಾಡ್ತಾರಲ್ಲ, ಹಾಗಾಗಿ ಅದು ಗೊತ್ತಿರಬೇಕು. ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈನೇ ಇದೆ, ಯಾಕಂದರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಇಂಡಿಯಾದು ಮುಂಬೈ ಸರಿ ಇದೆ. ಅಲ್ಲಿಗೆ ಇಸ್ರೋ ಕೇಂದ್ರ ಕಚೇರಿ ಶ್ರೀಹರಿಕೋಟ ಅಲ್ಲ, ಬೆಂಗಳೂರು ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ. ಡೈಮಂಡ್ ಲೀಗ್ ವಿಚಾರದಲ್ಲಿ ಯಾಕೆ ತಪ್ಪು ಮಾಡಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಫುಟ್ಬಾಲ್, ಟೆನ್ನಿಸ್, ಅಥ್ಲೆಟಿಕ್ಸ್, ಹಾಕಿ ಕೊಟ್ಟಾಗ ಪರವಾಗಿಲ್ಲ, ಒಂದು 60% ಜನ ಮಾತ್ರ ಅಥ್ಲೆಟಿಕ್ಸ್ ಚಾಯ್ಸ್ ಮಾಡಿದ್ದಾರೆ, ಉಳ್ಕಿದ 40% ಜನ ತಪ್ಪು ಮಾಡ್ತಾ ಇದ್ದೀರಿ. ಫುಟ್ಬಾಲ್ ಇರ್ಬೋದು, ಅದಿರ್ಬೋದು. ಡೈಮಂಡ್ ಲೀಗನ್ನು ನಮ್ಮ ಹುಡುಗ ನೀರಜ್ ಚೋಪ್ರಾನೇ ಕಳೆದ ಸಾಲಿಂದ ಒಂದು 2-3 ವರ್ಷದಿಂದ ನಿರಂತರವಾಗಿ ಗೆಲ್ತಾ ಇದ್ದಾರೆ. ಡೈಮಂಡ್ ಲೀಗ್ನ ಅಲ್ಲಿ ಅವರು ಚಾಂಪಿಯನ್ ಆಗ್ತಾ ಇದ್ದಾರೆ. ಅಲ್ಲಿ ನೀರಜ್ ಚೋಪ್ರಾ ಅಂದರೆ ಜಾವ್ಲಿನ್ ಥ್ರೋ ಇಸ್ ನಾಟ್ ರಿಲೇಟೆಡ್ ಟು ಫುಟ್ಬಾಲ್, ನಾಟ್ ರಿಲೇಟೆಡ್ ಟು ಟೆನ್ನಿಸ್, ನಾಟ್ ರಿಲೇಟೆಡ್ ಟು ಹಾಕಿ. ಮತ್ತೇನದು? ಅಥ್ಲೆಟಿಕ್ಸ್, ವೈಯಕ್ತಿಕ ಸ್ಪರ್ಧೆಗಳ ಒಂದು ಭಾಗ ಅನ್ನೋದು ಗೊತ್ತಿರಬೇಕು. ದಟ್ ರೀಸನ್ ಡೈಮಂಡ್ ಲೀಗ್ ಅನ್ನೋದು ಒಂದು ಅಥ್ಲೆಟಿಕ್ಸ್ ಪಂದ್ಯಾವಳಿ, ಅಥ್ಲೆಟಿಕ್ಸ್ ಸ್ಪರ್ಧೆಗಳು, ಬೇರೆ ಬೇರೆ ವೈಯಕ್ತಿಕ ಸ್ಪರ್ಧೆಗಳ ಒಂದು ಕೂಟ ಅನ್ನೋದು ನಮಗೆ ಗೊತ್ತಿರಬೇಕು. ದೆನ್ ಬರೋಣ. ಕರ್ನಾಟಕದ ಚಳ್ಳಕೆರೆ, ಇದನ್ನು ಸೈನ್ಸ್ ಸಿಟಿ ಆಫ್ ಕರ್ನಾಟಕ, ನಾಟ್ ಓನ್ಲಿ ಕರ್ನಾಟಕ, ಸೈನ್ಸ್ ಸಿಟಿ ಆಫ್ ಇಂಡಿಯಾ ಅಂತಲೂ ಕರೆಯಲಾಗ್ತಾ ಇದೆ. ವಿಜ್ಞಾನದ ಬಹುಮುಖ್ಯ ವೈಜ್ಞಾನಿಕ ಸಂಸ್ಥೆಗಳ ಘಟಕಗಳು, ಬ್ರಾಂಚಸ್ಗಳು ಅಲ್ಲಿ ತೆರ್ಕೋತಾ ಇದ್ದಾವೆ. ಸುಮಾರು 20,000 ಎಕರೆ ಪ್ರದೇಶವನ್ನು ಇವುಗಳಿಗೆ ಮೀಸಲಿಡಲಾಗಿದೆ. ಅದು ಆ್ಯಕ್ಚುಲಿ ಬೇಸಿಕಲಿ ಅಮೃತ್ ಮಹಲ್ ಕಾವಲ್ ಅಂತ ನಮ್ಮ ಹಸುವಿನ ತಳಿಯ ಅಭಿವೃದ್ಧಿ ತಾಣ ಆಗಿತ್ತು. ಚಳ್ಳಕೆರೆ ಮೊದಲು ಭಾಳ ಫೇಮಸ್ ಇದ್ದಿದ್ದು ಆಯಿಲ್ ಸಿಟಿ ಅಂತೇಳಿ, ಎಡಿಬಲ್ ಆಯಿಲನ್ನು ಉತ್ಪಾದನೆ ಮಾಡುವ ನಗರ ಆಗಿತ್ತು. ದೇಶದ ಪ್ರಮುಖ 2ನೇದು, ಮುಂಬೈ ಬಿಟ್ಟರೆ ಚಳ್ಳಕೆರೆನೇ ಹೆಚ್ಚು ಎಡಿಬಲ್ ಆಯಿಲ್ ಉತ್ಪಾದನೆ ಮಾಡುವ ನಗರ, ಅದನ್ನ ಆಯಿಲ್ ಸಿಟಿ ಅಂತ ಫೇಮಸ್ ಇತ್ತು. ಇವತ್ತು ಆಯಿಲ್ ಸಿಟಿ ಕನ್ವರ್ಟೆಡ್ ಇಂಟು ಸೈನ್ಸ್ ಸಿಟಿ. ಹಾಗಿದ್ಮೇಲೆ ಯಾವ್ದು ಬಂದಿದೆ ಅನ್ನೋದು ನಿಮಗೆ ಸ್ಪಷ್ಟ ಮಾಹಿತಿ ಇರಬೇಕು. ಅಲ್ಲಿ ಬಂದಿರೋ ಸ್ಪಷ್ಟ ಉತ್ತರವನ್ನು ಕೊಟ್ಟವರ ಸಂಖ್ಯೆ ಕೇವಲ 20%. ಇನ್ನು ಉಳಿದವರೆಲ್ಲ ತಪ್ಪು ಮಾಡಿದ್ದೀರಾ, 78% ಜನ ತಪ್ಪು ಮಾಡಿದ್ದೀರಿ. ಯಾಕೆ? ನೀವು ಅದಿರ್ಬೋದು, ಇದಿರ್ಬೋದು, ಇಸ್ರೋ ಇರ್ಬೋದು, DRDO ಇರ್ಬೋದು, ನೀವು ಯಾವುದೋ ಪೇಪರಲ್ಲಿ ಬಂದ ಮೇನ್ ಸುದ್ದಿ ನೋಡಿಕೊಂಡು ಇಸ್ರೋ ಇದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, DRDO ಇದೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಆ್ಯಕ್ಚುಲಿ ರೈಟ್ ಆನ್ಸರ್ ಸಿ. ಇಸ್ರೋದು ಬ್ರಾಂಚ್ ಇದೆ ಅಲ್ಲಿ ಮಾನವ ಯಾತ್ರೆ ಏನು ಮಾಡ್ತಿದ್ವಿ, ಹ್ಯೂಮನ್ ಎಕ್ಸ್ಪ್ಲೋರೇಷನ್ನು, ಅದಕ್ಕೆ ಬೇಕಾದಂಥ ಟೆಕ್ನಾಲಜಿ ಮತ್ತು ತಂತ್ರಜ್ಞಾನ ಡೆವಲಪ್ ಮಾಡ್ತಿರೋದು ಅಲ್ಲೇ ಚಳ್ಳಕೆರೆನಲ್ಲೇ. DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕೂಡ ಅಲ್ಲಿ ಸಂಶೋಧನಾ ಕೇಂದ್ರ ಇದೆ. ಬಾರ್ಕ್ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ನವ್ರದ್ದು ಕೂಡ ಅಲ್ಲಿ ಘಟಕ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಏನು ಬೆಂಗಳೂರು ಹೆಡ್ ಕ್ವಾರ್ಟರ್ ಇದೆ, ಅದರದ್ದು ಒಂದು ಘಟಕ ಕೂಡ ಚಳ್ಳಕೆರೆಯಲ್ಲಿದೆ. ದ ರೈಟ್ ಆನ್ಸರ್ ಇಸ್ ಸಿ. ಬಟ್ ಭಾಳ ಕಡಿಮೆ, 22% ಜನ ಮಾತ್ರ ಚಾಯ್ಸ್ ಮಾಡಿದ್ದೀರಾ.
ಇಂಥ ವಿಚಾರದಲ್ಲಿ ಅಪ್ಡೇಟ್ ಇರಬೇಕಾಗತ್ತೆ. ದೆನ್ ಬರೋಣ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಅಧ್ಯಕ್ಷರು. ಇದಕ್ಕೆ ಕಾಮೆಂಟಲ್ಲಿ ಕೂಡ ನಮಗೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಕೆಲವರು ಜಿದ್ದಾಜಿದ್ದಿಗೆ, ಇಲ್ಲ ಚಂದ್ರಶೇಖರ್ ಕಂಬಾರ್ ಇಸ್ ಕರೆಕ್ಟ್ ಅಂತ. ಕರೆಕ್ಟ್ ನಿಮ್ಮ ಉತ್ತರ ಹೋದ ವರ್ಷದವರೆಗೂ. ಈ ವರ್ಷ ಅಲ್ಲಿ ಎಲೆಕ್ಷನ್ ನಡೆದು ಚುನಾವಣೆ ನಡೆದು ಹೊಸಬರು ಬಂದಿದ್ದಾರೆ. ರೈಟ್ ಆನ್ಸರ್ ಮಾಧವ ಕೌಶಿಕ್. 71% ಜನ ಸರಿ ಉತ್ತರ ತೆಗೆದುಕೊಂಡಿದ್ದೀರಾ. ಚಂದ್ರಶೇಖರ್ ಕಂಬಾರ್ ಅವರು ಈ ಹಿಂದಿನ ಅಧ್ಯಕ್ಷರು, ಕನ್ನಡಿಗರು ಹೌದು, ಈ ಹಿಂದಿನ ಅಧ್ಯಕ್ಷರು ಹೌದು. ಈಗ ಮಾಧವ್ ಕೌಶಿಕ್ ಅವರಿದ್ದಾರೆ. ಮಲ್ಲೇಪುರಂ ಜಿ ವೆಂಕಟೇಶ್ ಅಂತ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಮೊದಲ ಕುಲಪತಿಯಾಗಿದ್ದಂಥವರು. ಇದಕ್ಕೆ ಸ್ಪರ್ಧೆ ಮಾಡಿದ್ರು ಈ ಹುದ್ದೆಗೆ, ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಹುದ್ದೆಗೆ. ಬಟ್ ಮತದಾನದಲ್ಲಿ ಇವ್ರಿಗೆ ಕಡಿಮೆ ಮತ ಬಂದಿದ್ದ, ಡಿಫೀಟೆಡ್ ಆಗಿದೆ. ಡಿಫೀಟೆಡ್ ಕ್ಯಾಂಡಿಡೇಟ್ ಮಲ್ಲೇಪುರಂ ಜಿ ವೆಂಕಟೇಶ್. ಕುಮುದ್ ಶರ್ಮಾ ಅಂತ 4ನೇ ಚಾಯ್ಸ್ ಏನಿದೆ ಅದು ಈಗಿನ ಉಪಾಧ್ಯಕ್ಷರು, ಅಲ್ಲಿ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬರೋಣ. ಕರ್ನಾಟಕ ಪೊಲೀಸ್ ವ್ಯವಸ್ಥೆ, ಪೊಲೀಸ್ ಎಕ್ಸಾಮ್ ರಿಲೇಟೆಡ್ ಪ್ರಶ್ನೆ ಪತ್ರಿಕೆ ಆದಿನ 1-2-3 ಪೊಲೀಸ್ ಬಗ್ಗೆ ಪ್ರಶ್ನೆ ಕೇಳಬೇಕಲ್ಲ, ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದೀವಿ. ಕರ್ನಾಟಕದಲ್ಲಿ 7 ಪೊಲೀಸ್ ರೇಂಜ್ ಇದೆ, 6 ಕಮಿಷನರೇಟ್ಗಳಿದ್ದಾವೆ. 1962ನಲ್ಲಿ ಪೊಲೀಸ್ ಇಲಾಖೆ ಆರಂಭ ಆಗಿತ್ತು ಅಂತ. 112 ನಂಬರು ಪೊಲೀಸು, ಫೈರು, ಆಂಬ್ಯುಲೆನ್ಸ್ಗಳ ಸೇವೆ ಕೋರಬಹುದಾದ ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಒಂದು ಹೆಲ್ಪ್ಲೈನ್ ಆಗಿದೆ ಅಂತ ಚಾಯ್ಸ್ ಇತ್ತು. ಇದಕ್ಕೆ ಸರಿ ಉತ್ತರ ತೆಗೆದುಕೊಂಡವರು 59% ಜನ ಮಾತ್ರ. ಇನ್ನೂ 41% ಜನ ಕ್ಲಾರಿಟಿ ಇಲ್ಲ. ಕರ್ನಾಟಕದಲ್ಲಿ 7 ಪೊಲೀಸ್ ರೇಂಜ್ಗಳಿದ್ದಾವೆ ಅಂದರೆ ಸರಿನಾ? ಸರಿ. ವಾಟ್ ಈಸ್ ಪೊಲೀಸ್ ರೇಂಜ್ ಅಂತ ಅಂದರೆ ಏನು, ನಮ್ಮದು ಕಂದಾಯಕ್ಕೆ ವಿಭಾಗ ಅಂತ ಕರಿತೀವಿ. ಜಿಲ್ಲೆ ಆದ ನಂತರ ವಿಭಾಗಗಳು, 4 ವಿಭಾಗಗಳು ಕರ್ನಾಟಕದಲ್ಲಿದೆ. ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಅಂತ ಕರಿತೀವಿ. ಇದೇನು ವಿಭಾಗಗಳು ಕರಿತೀವೋ ಅದೇ ಮಾಡಲಲ್ಲಿ ಪೊಲೀಸ್ನಲ್ಲಿ ವಲಯಗಳು ಅಂತ ಕರಿತೀವಿ. ಒಂದಷ್ಟು ಜಿಲ್ಲೆಗಳನ್ನು ಸೇರಿಸಿ ರೇಂಜ್ಗಳು, ವಲಯಗಳು ಅಂತ ಕರಿತೀವಿ. ಸದರನ್ ರೇಂಜ್ ಚಾಮರಾಜನಗರ, ಮೈಸೂರು ಸುತ್ತಮುತ್ತ ಜಿಲ್ಲೆ ಸೇರಿಸಿ ದಕ್ಷಿಣ ವಲಯ, ಮಂಗಳೂರು, ಉಡುಪಿ ಈ ಥರ ಜಿಲ್ಲೆಗಳನ್ನು ಸೇರಿಸಿ ವೆಸ್ಟರ್ನ್ ರೇಂಜ್ ಪಶ್ಚಿಮ ವಲಯ, ಪೂರ್ವ ವಲಯ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಈ ಜಿಲ್ಲೆಗಳನ್ನು ಸೇರಿಸಿ ಪೂರ್ವ ವಲಯ ಆಗುತ್ತೆ, ಈಸ್ಟರ್ನ್ ರೇಂಜ್. ಸೆಂಟ್ರಲ್ ರೇಂಜ್ ಬೆಂಗಳೂರು ರೂರಲ್ಲು, ಕೋಲಾರ, ಚಿಕ್ಕಬಳ್ಳಾಪುರ ಇವನ್ನು ಸೇರಿಸಿ ಸೆಂಟ್ರಲ್ ರೇಂಜ್ ಬೆಂಗಳೂರು ಆಗುತ್ತೆ. ನಾರ್ದರ್ನ್ ರೇಂಜ್ ಬೆಳಗಾವಿ ಉತ್ತರ ವಲಯ. ನಾರ್ತ್ ಈಸ್ಟರ್ನ್ ರೇಂಜ್ ಕಲಬುರಗಿ, ಬೀದರ್, ಯಾದಗಿರಿ ಸೇರಿಸಿ ನಾರ್ತ್ ಈಸ್ಟರ್ನ್ ರೇಂಜ್ ಆಗುತ್ತೆ. ಬಳ್ಳಾರಿ ರೇಂಜ್ ಬಳ್ಳಾರಿ, ರಾಯಚೂರು ಸುತ್ತಮುತ್ತದ 3-4 ಜಿಲ್ಲೆ ಸೇರಿಸಿ ಬಳ್ಳಾರಿ ರೇಂಜ್ ಆಗುತ್ತೆ. ಹೀಗೆ 7 ವಲಯಗಳಿದ್ದಾವೆ ಅನ್ನೋದು ಸರಿ, ನಿಮಗೆ ಗೊತ್ತಿರಬೇಕು. ಪೊಲೀಸ್ ಕಮಿಷನರೇಟ್ಸ್ ಅಂತ ಅಂದರೆ ಈಗ ಒಂದು ಜಿಲ್ಲೆಗೆ SP ಬಾಸ್, IPS SP ಇರ್ತಾರಲ್ಲ, ಸೂಪರ್ಡೆಂಟ್ ಆಫ್ ಪೊಲೀಸ್, ಅವ್ರ ಬಾಸ್. ಬಟ್ ಒಂದು ಜಿಲ್ಲೆಯಲ್ಲಿ ಒಂದು ನಗರ ಇದ್ದಾಗ ಆ ನಗರವನ್ನು ಕಮಿಷನರೇಟ್ ಅಂತ ಡಿಕ್ಲೇರ್ ಮಾಡಿದರೆ ಆ ಜಿಲ್ಲೆಯ SP ಆ ನಗರವನ್ನು ಹೊರತುಪಡಿಸಿ ಆ ನಗರದ ಜುರಿಸ್ಟ್ರಿಕ್ಷನ್ಗೆ ಬಾಸ್ ಆಗಿರೋಕ್ಕಾಗಲ್ಲ. ಈಗ ಮೈಸೂರು SP ಇರ್ತಾರೆ, ಮೈಸೂರು SP ಮೈಸೂರು ನಗರವನ್ನು ಹೊರತುಪಡಿಸಿದ ಪ್ರದೇಶಕ್ಕೆ SP ಆಗಿರ್ತಾರೆ, ಆ ಮೈಸೂರು ನಗರಕ್ಕಾಗಲ್ಲ. ಬಿಕಾಸ್ ಅದು ಕಮಿಷನರೇಟ್ಸ್, ಅದಕ್ಕೆ ಅವ್ರಿಗಿಂತ ಉನ್ನತ ಮಟ್ಟದ ಅಧಿಕಾರಿಯಲ್ಲಿ ಬಾಸ್ ಇರ್ತಾರೆ. ಅಂಥ ಕಮಿಷನರೇಟ್ಗಳು ಕರ್ನಾಟಕದಲ್ಲಿ 6 ಇದ್ದಾವೆ. ಬೆಂಗಳೂರು ಕಮಿಷನರೇಟು, ಬೆಂಗಳೂರು ADGP ರ್ಯಾಂಕ್ನ ಅಧಿಕಾರಿ ಮುಖ್ಯಸ್ಥರಾಗಿರ್ತಾರೆ. ಕರ್ನಾಟಕದಲ್ಲಿ ದೊಡ್ಡ ಕಮಿಷನರೇಟ್ ಅಂದರೆ ಬೆಂಗಳೂರು. ನೆಕ್ಸ್ಟ್ ಮೈಸೂರು, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರ್ಯಾಂಕ್ನ ಅಧಿಕಾರಿ ಮೈಸೂರು ಕಮಿಷನರೇಟ್ಗೆ ಬಾಸ್ ಆಗಿರ್ತಾರೆ. ಹುಬ್ಬಳ್ಳಿ ಧಾರವಾಡ ಕೂಡ ಕಮಿಷನರೇಟೇ, ಅಲ್ಲಿ DIG ರ್ಯಾಂಕ್ನವ್ರು ಇರ್ತಾರೆ. ಬೆಳಗಾವಿ ಕಮಿಷನರೇಟು DIG ರ್ಯಾಂಕ್ನವ್ರು ಇರ್ತಾರೆ. ಕಲಬುರಗಿ ಕಮಿಷನರೇಟು DIG ರ್ಯಾಂಕು. ಮಂಗಳೂರು ಕೂಡ ಕಮಿಷನರೇಟು, ಅದು DIG ರ್ಯಾಂಕ್ ಆಗಿರುತ್ತೆ. ಈ ಥರ 6 ಕಮಿಷನರೇಟ್ಗಳು ಕರ್ನಾಟಕದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಲ್ಲಿಗೆ ಪ್ರಶ್ನೆಗೆ ಬರೋಣ. ಕರ್ನಾಟಕದಲ್ಲಿ 7 ವಲಯಗಳಿದೆ, ಸರಿ. ಕರ್ನಾಟಕದಲ್ಲಿ 6 ಪೊಲೀಸ್ ಕಮಿಷನರೇಟ್ಗಳಿದೆ, ಸರಿ. ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ 62ರಲ್ಲಿ ಆರಂಭ ಆಗಿತ್ತು, ತಪ್ಪು. 65ರಲ್ಲಿ ಆರಂಭ ಆಗುತ್ತೆ, 65ಅಲ್ಲಿ. 112 ಅನ್ನೋದು ಈಗ ಕರ್ನಾಟಕ ಪೊಲೀಸ್ನ ಎಲ್ಲ ಕಡೆ ಹೆಲ್ಪ್ಲೈನ್ಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಪೊಲೀಸ್ ಸಹಾಯವಾಣಿಗಳು, ಪೊಲೀಸ್ ಅಡ್ವರ್ಟೈಸ್ಗಳಲ್ಲಿ ಅದು ನೋಡ್ತಾ ಇದ್ದೀವಿ. ಹಂಗಂದ್ಕೊಳ್ಳಿ ನಾವು ಕರ್ನಾಟಕದ ಹೆಲ್ಪ್ಲೈನ್ ಅಂತ ಅಂದ್ಕೊಳ್ಳೋಂಗಿಲ್ಲ. ದಿಸ್ ಇಂಟರ್ನ್ಯಾಷನಲಿ ರೆಕಗ್ನೈಸಬಲ್ ಒಂದು ನಂಬರ್ ಆಗಿದೆ 112. ನಾಟ್ ಓನ್ಲಿ ಪೊಲೀಸ್, ಫೈರ್, ಆಂಬ್ಯುಲೆನ್ಸ್ ಸರ್ವಿಸನ್ನು ಕೂಡ ಕೋರಬಹುದಾದ ಇಂಟರ್ನ್ಯಾಷನಲ್ ರೆಕಗ್ನೈಸ್ ಇರುವಂಥ ಒಂದು ಸಂಖ್ಯೆ ಆಗಿದೆ. ಅಲ್ಲಿಗೆ ಇಲ್ಲಿ ತಪ್ಪು ಉತ್ತರ ಆಗಬೇಕಾಗಿದ್ದು ಪೊಲೀಸ್ ಇಲಾಖೆ 62ರಲ್ಲಿ ಸ್ಥಾಪನೆ ಆಗಿದೆ ಅಂತ, ಬಟ್ 65. ಇಷ್ಟು ಟೆಕ್ನಿಕಲ್ ಆದ ನಾಲೆಡ್ಜ್ ಬೇಸ್ಡ್ ಪ್ರಶ್ನೆನೂ ಕೂಡ 60% ಜನ ಸರಿ ಮಾಡಿದ್ದೀರಿ ಅನ್ನೋದು ಖುಷಿ ಆಗುತ್ತೆ. ದೆನ್ ಬರೋಣ. ಅತ್ಯುತ್ತಮ ಸಾಕ್ಷ್ಯಚಿತ್ರ ಡಾಕ್ಯುಮೆಂಟರಿ ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿ ಗೆದ್ದಿದ್ದು ಯಾವುದು? ನಿಮಗೆ ಗೊತ್ತು, ನಾಟು ನಾಟು ಸಾಂಗ್ ಹಾಡಿನ ವಿಭಾಗದಲ್ಲಿ, ಸಂಗೀತ ವಿಭಾಗದಲ್ಲಿ ಗೆದ್ದುಕೊಂಡಿದೆ. ಇದು ಸಾಕ್ಷ್ಯಚಿತ್ರ ಡಾಕ್ಯುಮೆಂಟರಿ ವಿಭಾಗದಲ್ಲಿ ಯಾವ ಫಿಲ್ಮ್ ಅಂತ, ಅಲ್ಲಿಗೆ RRR ಬಿಟ್ಬಿಡ್ಬೇಕು ನೀವು. ಇನ್ನು ಮುಳುಕಿದ 3
ಅಲ್ಲಿಗೆ ರೈಟ್ ಆನ್ಸರ್ ಇದಕ್ಕೆ ಯಾವುದು ಅಂತ ಅಂದರೆ ಎಲಿಫೆಂಟ್ ವಿಸ್ಪರರ್ಸ್. 73% ಜನ ಇದಕ್ಕೆ ಸರಿ ಮಾಡಿದಾರ. ಎಲಿಫೆಂಟ್ ವಿಸ್ಪರರ್ಸ್ ಇದೆಯಲ್ಲ, ಇದು ಕಾರ್ತಿಕಿ ಗೋನ್ಸಾಲ್ವೆಸ್ ಅವರ ನಿರ್ದೇಶನದಲ್ಲಿ ಆದಂಥ ಒಂದು ಡಾಕ್ಯುಮೆಂಟರಿ. ಕಪಲ್ಸ್, ಒಂದು ಜೋಡಿ ಬರುತ್ತೆ, ಒಬ್ಬ ಗಂಡ ಹೆಂಡತಿ, ಬೊಮ್ಮನ್ ಮತ್ತು ಬೆಳ್ಳಿ ಅಂತ. ಬೊಮ್ಮನ್ ಮತ್ತು ಬೆಳ್ಳಿ ಇಬ್ಬರು ಒಂದು ಅನಾಥ ಆನೆ ಮರಿಯನ್ನು ಸಾಕಿ ಅದಕ್ಕೆ ಜೀವನ ಕೊಡುವಂಥ ಒಂದು ಅದ್ಭುತವಾದ ಕತೆ. ಸುಮಾರು 5-6 ವರ್ಷ ಆಕೆ ಕಾಡಿನಲ್ಲಿ ಕಳೀತಾರೆ, ಕಾರ್ತಿಕಿ ಗೋನ್ಸಾಲ್ವೆಸ್. ಇದು ಮಧುಮಲೈ ನ್ಯಾಷನಲ್ ಪಾರ್ಕ್ನಲ್ಲಿ ನಡೆಯುವಂಥ ಸತ್ಯ ಘಟನೆ ಆಧಾರಿತ ಒಂದು ಡಾಕ್ಯುಮೆಂಟರಿ. ಇದು ಕುಟ್ಟುನಾಯಗನ್ ಅಂತ ಒಂದು ಟ್ರೈಬ್. ಕುಟ್ಟುನಾಯಗನ್ ಟ್ರೈಬ್ ಅಂದರೆ ನಮ್ಮದು ಕರ್ನಾಟಕದಲ್ಲಿ ಜೇನು ಕುರುಬ ಅಂತೀವಿ. ಈ ಟ್ರೈಬ್ಗೆ ಸೇರಿದ ಒಬ್ಬ ದಂಪತಿಗಳು ಒಂದು ಆನೆ ಮರಿಯ ನಡುವಣ ಸಂಬಂಧದ ಒಂದು ಅದ್ಭುತ ಕತೆ ಡಾಕ್ಯುಮೆಂಟ್ರಿ. ಇದಕ್ಕೆ ಆಸ್ಕರ್ನಲ್ಲಿ ಡಾಕ್ಯುಮೆಂಟ್ರಿ ವಿಭಾಗದ ಅವಾರ್ಡ್ ಬಂದಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಪೊಲೀಸ್ ವ್ಯವಸ್ಥೆಯ ನೂತನ ವಿದ್ಯಮಾನಗಳು, ನ್ಯೂ ಇನಿಷಿಯೇಟಿವ್ಸ್ ರಿಲೇಟೆಡ್ ಆಗಿ ಯಾವ ಹೇಳಿಕೆ ಸರಿ ಇಲ್ಲ ಅಂಥೇಳಿ. ನ್ಯಾಷನಲ್ ಫೋರೆನ್ಸಿಕ್ ಯೂನಿವರ್ಸಿಟಿಯನ್ನು ಧಾರವಾಡದಲ್ಲಿ ಆರಂಭಿಸಲಾಗ್ತಾ ಇದೆ. ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ದೇವನಹಳ್ಳಿಯ ITBP ಕ್ಯಾಂಪಸ್ನಲ್ಲಿ ಆರಂಭ ಮಾಡಲಾಗ್ತಾ ಇದೆ ಅನ್ನೋದು ಇನ್ನೊಂದು. ಆಪ್ಷನ್ ಸಿ ನಲ್ಲಿ ನೂತನವಾಗಿ ಬಳ್ಳಾರಿಯಲ್ಲಿ ಸೇರಿಕೊಂಡು ಕರ್ನಾಟಕದಲ್ಲಿ ಒಟ್ಟು 7 ಫೋರೆನ್ಸಿಕ್ ಲ್ಯಾಬೊರೇಟರಿಗಳಿದೆ, ರೀಜನಲ್ ಫೋರೆನ್ಸಿಕ್ ಲ್ಯಾಬೊರೇಟರಿಗಳಿದೆ ಅಂತ ಕೇಳಲಾಗಿದೆ. 4ನೇದು, ದೇಶದ ಮೊದಲ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಆರಂಭ ಆಗಿದೆ ಅನ್ನೋದು ಚಾಯ್ಸ್ ಕೊಡಲಾಗಿತ್ತು. ಸರಿ ಉತ್ತರ ಎಷ್ಟು ಮಾಡಿದ್ರಿ ಅಂತ ಅಂದರೆ 44% ಜನ ಮಾತ್ರ ಸರಿ ಮಾಡಿದ್ರಿ. ಇನ್ನು 56% ಜನ ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ. ಹಾಗಾಗಿ ಸ್ಪಷ್ಟತೆ ಬೇಕು. ಇವೆಲ್ಲವೂ ಹೊಸ ಇನಿಷಿಯೇಟಿವು. ಏನಂದರೆ ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸಸ್ ಯೂನಿವರ್ಸಿಟಿನ ಧಾರವಾಡದಲ್ಲಿ ಆರಂಭಿಸಲಾಗ್ತಾ ಇದೆ. ಇದು ಸರಿ ಉತ್ತರ. ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೋಮ್ ಮಿನಿಸ್ಟರ್ ಬಂದು ಉದ್ಘಾಟನೆ ಮಾಡ್ತಾರೆ. ದೇವನಹಳ್ಳಿ, ಬೆಂಗಳೂರು ಬಳಿ ದೇವನಹಳ್ಳಿಯ ITBP ಕಾಂಪ್ಲೆಕ್ಸ್ನಲ್ಲಿ ಮಾಡಲಾಗ್ತಿದೆ. ಅದು ಸರಿ ಉತ್ತರ. ಒಟ್ಟು ರೀಜನಲ್ ಫೋರೆನ್ಸಿಕ್ ಲ್ಯಾಬೊರೇಟರಿಗಳು ಹೊಸದಾಗಿ ಬಳ್ಳಾರಿಯಲ್ಲೂ ಒಂದು ಆರಂಭ ಆಗಿರೋದ್ರಿಂದ 7 ಆಗಿದ್ದಾವೆ ಕರ್ನಾಟಕದಲ್ಲಿ. ಅದು ಸರಿ ಉತ್ತರ. 4ನೇದು ತಪ್ಪು. ಯಾಕೆ ಅಂದರೆ ದೇಶದ ಮೊದಲ ರಕ್ಷಾ ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ ಆರಂಭ ಆಗಿದೆ. ತಪ್ಪು. ಅದು ಯಾಕೆ ಅಂದರೆ ಮೊದಲ ರಕ್ಷಾ ಯೂನಿವರ್ಸಿಟಿ 2020ರಲ್ಲಿ, ಅದು ಆ್ಯಕ್ಚುಲಿ ಮೊದಲು ರಾಷ್ಟ್ರೀಯ ಶಕ್ತಿ ಯೂನಿವರ್ಸಿಟಿ ಅಂತ ಇತ್ತು. ಪೊಲೀಸ್ ಮತ್ತು ಪ್ಯಾರಾಮಿಲಿಟರಿ ರಿಲೇಟೆಡ್ ಆದ, ದೇಶದ ಒಳಗಿನ ಇಂಟರ್ನಲ್ ಸೆಕ್ಯೂರಿಟಿ ರಿಲೇಟೆಡ್ ಆದ ಒಂದು ಸಂಸ್ಥೆ. ಅದು ಗುಜರಾತ್ನ ಗಾಂಧಿನಗರದಲ್ಲಿದೆ, ರಾಷ್ಟ್ರೀಯ ಶಕ್ತಿ ಯೂನಿವರ್ಸಿಟಿ. ಅದನ್ನು ರಕ್ಷಾ ಯೂನಿವರ್ಸಿಟಿಯಾಗಿ ಆರಂಭ ಮಾಡಲಾಗಿದೆ 2020ರಿಂದ. ರಕ್ಷಾ ಯೂನಿವರ್ಸಿಟಿಯ ಒಂದು ಕ್ಯಾಂಪಸ್ ಮಾತ್ರ ಇರೋದು ಶಿವಮೊಗ್ಗದಲ್ಲಿ. ಇದು ದೇಶದ 2ನೇ ರಕ್ಷಾ ಯೂನಿವರ್ಸಿಟಿ ಅಂತ ಕರೆಯೋಕ್ಕೂ ಅರ್ಹವಲ್ಲ. ದಿಸ್ ಇಸ್ ಒನ್ ಆಫ್ ದ ಕ್ಯಾಂಪಸ್. ಈಗ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಒಂದು ಕಡೆ ಇರುತ್ತಲ್ಲ, ಆ ಥರದಲ್ಲಿ ರಕ್ಷಾ ಯೂನಿವರ್ಸಿಟಿ ಒಂದು ಕ್ಯಾಂಪಸ್ ಶಿವಮೊಗ್ಗದಲ್ಲಿ ಆರಂಭ ಆಗಿದೆ. ಅದು ನಿಮಗೆ ಗೊತ್ತಿರಬೇಕು. ಅದನ್ನು ನೀವು ಕೆಲವ್ರು ಸರಿ ಮಾಡಿದ್ದೀರಾ, ಉಳಿದವ್ರು ಅಪ್ಡೇಟ್ ಮಾಡ್ಕೊಳ್ಳಿ. ಈ ಕ್ಯಾಂಪಸ್ನಲ್ಲಿ ಹೇಳ್ತೀವಲ್ಲ, ಓನ್ಲಿ ಪೊಲೀಸ್ ಇಂಟರ್ನಲ್ ಸೆಕ್ಯೂರಿಟಿ ರಿಲೇಟೆಡ್ ಅದು. ಇದು ಅಮಿತ್ ಶಾ ಅವ್ರು ತೋರಿಸಿರೋದು. ಅದಕ್ಕೋಸ್ಕರನೇ ನಾನು ಇದು ಹೋಮ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಯೂನಿವರ್ಸಿಟಿ ಆಗುತ್ತೆ. ಇನ್ನೊಂದಿದೆ, ಇಂಡಿಯಾ ನ್ಯಾಷನಲ್ ಡಿಫೆನ್ಸ್ ಯೂನಿವರ್ಸಿಟಿ ಅಂತ, INDU ಅಂತ ಕರಿತೀವಿ. ಆ ಡಿಫೆನ್ಸ್ ಯೂನಿವರ್ಸಿಟಿ ಗುರ್ಗಾಂವಲ್ಲಿದೆ, ಹರಿಯಾಣದಲ್ಲಿ. ಅದು ಮಿಲಿಟರಿಗೆ ಸಂಬಂಧಪಟ್ಟಿದ್ದಾಗತ್ತೆ. ಇಲ್ಲಿ ರಕ್ಷಾ ಅಂದ್ಕೊಳ್ಳೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಏನಾಗುತ್ತೆ, ರಕ್ಷಣೆ ಒಂದೇ ಅಂದ್ಕೊಂಡ್ಬಿಡ್ತೀವಿ. ರಕ್ಷಾ ಯೂನಿವರ್ಸಿಟಿ ಈಸ್ ಪೊಲೀಸ್ ರಿಲೇಟೆಡ್ ಆಗಿ ಕೆಲಸ ಮಾಡುವಂಥ ಯೂನಿವರ್ಸಿಟಿ ಆಗಿದೆ. ಕ್ಯಾಂಪಸ್ ಮಾತ್ರ ಶಿವಮೊಗ್ಗಕ್ಕೆ ಬಂದಿರೋದು, ನಾಟ್ ಯೂನಿವರ್ಸಿಟಿ. ಯೂನಿವರ್ಸಿಟಿ ಗಾಂಧಿನಗರ್ ಗುಜರಾತಲ್ಲಿದೆ. ಓಕೆ, ನೆಕ್ಸ್ಟ್ ಬರೋಣ. ಬ್ಲೂ ಫ್ಲ್ಯಾಗ್ ಬೀಚ್. ಏನಿದು ಬ್ಲೂ ಫ್ಲ್ಯಾಗ್ ಬೀಚು ಮತ್ತು ಕರ್ನಾಟಕದಲ್ಲಿ ಯಾವುದಿದೆ ಅಂತ ಪ್ರಶ್ನೆ ಕೇಳಿದ್ವಿ. ಪಡುಬಿದ್ರಿ ದಕ್ಷಿಣ ಕನ್ನಡ, ಕಾಸರಗೋಡು ಉತ್ತರ ಕನ್ನಡ. ಪಡುಬಿದ್ರಿ ದಕ್ಷಿಣ ಕನ್ನಡ, ಕಾಸರಗೋಡು ಉತ್ತರ ಕನ್ನಡ. ಪಡುಬಿದ್ರಿ ಉಡುಪಿ, ಕಾಸರಗೋಡು ಉತ್ತರ ಕನ್ನಡ ಅಂತ ಭಾಳಷ್ಟು ಜನ ಕಾಮೆಂಟಲ್ಲೂ ಹಾಕಿದ್ರಿ. ಕಾಸರಗೋಡು ಕೇರಳ ಅಲ್ವಾ ಅಂತ. ಕಾಸರಗೋಡು ಅಲ್ಲ, ಇದು ಕಾಸರಗೋಡು. ಹಾಗಾಗಿ ಕರ್ನಾಟಕದ ಬ್ಲೂ ಫ್ಲ್ಯಾಗ್ ಬೀಚ್ ಕರೆಕ್ಟ್ ಉತ್ತರ ಅಂತ ಅಂದರೆ ಪಡುಬಿದ್ರಿ ಉಡುಪಿ, ಕಾಸರಗೋಡು ಉತ್ತರ ಕನ್ನಡ. 56% ಜನ ಸರಿ ಮಾಡಿದಿರಿ. ಹಾಗಾಗಿ ಉಳಿದವರು ಅಪ್ಡೇಟ್ ಮಾಡ್ಕೊಳ್ರಿ. ಪಡುಬಿದ್ರಿ ಉಡುಪಿ, ಕಾಸರಗೋಡು ಉತ್ತರ ಕನ್ನಡ ಕರ್ನಾಟಕದಲ್ಲಿರುವ 2 ಬ್ಲೂ ಫ್ಲ್ಯಾಗ್ ಬೀಚ್ಗಳು. ಏನಿದು ಬ್ಲೂ ಫ್ಲ್ಯಾಗ್ ಬೀಚ್ ಅಂದರೆ ಇದೊಂದು ಸರ್ಟಿಫಿಕೇಷನ್. ಇದನ್ನು ಫೌಂಡೇಶನ್ ಫಾರ್ ಎನ್ವೈರ್ಮೆಂಟಲ್ ಎಜುಕೇಷನ್ ಅನ್ನುವ ಒಂದು NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅವರು ಒಂದು ಸರ್ಟಿಫಿಕೇಷನ್ ಕೊಡ್ತಾರೆ. ಆ ಸರ್ಟಿಫಿಕೇಷನ್ ಇರೋ ಬೀಚ್ಗಳಿಗೆ ಒಂದಷ್ಟು ಫಂಡ್ ಬರುತ್ತೆ ಇಂಟರ್ನ್ಯಾಷನಲಿ, ಆ್ಯಂಡ್ ದೇಶದೊಳಗಿನ ಸರ್ಕಾರಗಳು ಫಂಡ್ ಖರ್ಚು ಮಾಡ್ತವೆ. ಒಂದು ಟೂರಿಸ್ಟ್ ಸ್ಪಾಟಾಗಿ ಬೆಳೆಯುತ್ತೆ, ದೇಶದ ಟೂರಿಸಮ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಅಂಥದ್ದೊಂದು ಸರ್ಟಿಫಿಕೇಷನ್ ಇದು. ಕೋಪನ್ ಹೆಗನ್ ಬೇಸ್ಡ್, ಯಾವುದು FEE ಇದೆಯಲ್ಲ, ಕೋಪನ್ ಹೆಗನ್ ಬೇಸ್ಡು. ಫ್ರಾನ್ಸ್ನಲ್ಲಿ ಆರಂಭ ಮಾಡ್ತಾರೆ 1985 ಮೊದಲ ಬಾರಿಗೆ ಈ ಸರ್ಟಿಫಿಕೇಷನನ್ನು. ಆನಂತರ ಜಗತ್ತಿನಾದ್ಯಂತ ಬೀಚ್ಗಳಿಗೆ ಕೊಡುವಂಥ ಪ್ರಕ್ರಿಯೆಯನ್ನು 2001ರಿಂದ ಆರಂಭ ಮಾಡಿದ್ದಾರೆ.
ಏನು ಈ ಬ್ಲೂ ಫ್ಲಾಗ್ ಬೀಚ್ ಕ್ರೈಟೀರಿಯಾ ಯಾವುದಕ್ಕೆ ಕೊಡ್ತಾರೆ? ಉದ್ದಕ್ಕೂ ಕರಾವಳಿ ಇರುತ್ತೆ, ಕರಾವಳಿಯಲ್ಲಿ ಒಂದೊಂದು ಝೋನನ್ನು ನಾವು ಪರ್ಟಿಕ್ಯುಲರ್ ಬೀಚ್ ಅಂತ ಕರಿತೀವಿ. ಆ ಬೀಚಲ್ಲಿ ಯಾವ ಕ್ರೈಟೀರಿಯಾ ಬೇಸ್ಡಲ್ಲಿ ಬ್ಲೂ ಫ್ಲಾಗನ್ನು ಅನೌನ್ಸ್ ಮಾಡ್ತಾರೆ ಅಂದರೆ, ಎನ್ವೈರ್ಮೆಂಟಲ್ ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್ ಕೊಡುವಂಥ ತಾಣ ಆಗಿರಬೇಕು. ಆ ಬೀಚ್ನಲ್ಲಿ ವಾಟರ್ ಚೆನ್ನಾಗಿರಬೇಕು. ಅದಕ್ಕೆ ಯಾವುದೋ ಕಲ್ಮಶಗಳು, ಕೈಗಾರಿಕಾ ತ್ಯಾಜ್ಯಗಳು, ಡ್ರೈನೇಜ್ ತ್ಯಾಜ್ಯಗಳು ಬಂದು ಸೇರ್ಕೋಬಾರ್ದು. ಉತ್ತಮ ಕ್ವಾಲಿಟಿಯ ವಾಟರ್ ಇರಬೇಕು, ಸಮುದ್ರದ ನೀರು ಅಂದರೆ ಫ್ರೆಶ್ ವಾಟರ್ ಅಲ್ಲ, ಸಮುದ್ರದ ನೀರೇ, ಅದರದ್ದು ಏನು ಅದಕ್ಕೆ ಬೇಕಾದ ಮಾನದಂಡ ಇರುತ್ತೆ, ಆ ಮಾನದಂಡದಲ್ಲಿ ಇರಬೇಕು. ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್, ಪರಿಸರ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿರಬೇಕು. ಕಸ ಎಲ್ಲೆಂದರಲ್ಲಿ ಬಿಸಾಡೋದು, ಹಾಗೆ ಹೀಗೆ ಗಲೀಜಿರಬಾರ್ದು, ಕ್ಲೀನ್ ಇರಬೇಕು. ಮತ್ತು ಸೇಫ್ಟಿ ಆ್ಯಂಡ್ ಸರ್ವಿಸಸ್, ಸುರಕ್ಷತೆ ಮತ್ತು ಸೇವೆಗಳು ಚೆನ್ನಾಗಿ ಒದಗಿಸ್ತಾ ಇರಬೇಕು. ಈ 4 ಕ್ರೈಟೀರಿಯಾದಲ್ಲಿ ಪಾಸ್ ಆದಂಥವಕ್ಕೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಕೊಡ್ತಾರೆ. ಹಾಗಾಗಿ ಅಂಥ ಸ್ಥಾನಮಾನ ಪಡೆದಿರೋದು ಪಡುಬಿದ್ರಿ ಅನ್ನೋ ಬೀಚ್ ಉಡುಪಿದು, ಕಾಸರಗೋಡು ಅನ್ನೋ ಬೀಚ್ ಉತ್ತರ ಕನ್ನಡದ 2 ಪಡ್ಕೊಂಡಿದ್ದಾವೆ. ಆ್ಯಂಡ್ ಈಗ ಭಾರತ ಸರ್ಕಾರ ಪ್ರಪೋಸಲ್ ಕೊಟ್ಟಿದೆ. ಇಡಿಯಾ ಬೀಚ್ ಅಂತ ಒಂದು ಬರುತ್ತೆ ಸುರತ್ಕಲ್ಲಲ್ಲಿ, ದಕ್ಷಿಣ ಕನ್ನಡದ. ತಣ್ಣೀರುಬಾವಿ ಬೀಚ್ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. ಕೋಡಿ ಬೀಚ್ ಅಂತ ಬರುತ್ತೆ ಕುಂದಾಪುರ ನಿಯರ್ ಉಡುಪಿ ಡಿಸ್ಟಿಕ್ಕಲ್ಲಿ. ಬೆಲ್ಕನ್ ಬೀಚ್ ಅಂತ ಬರುತ್ತೆ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ. ಆ್ಯಂಡ್ ಟಾಗೋರ್ ಬೀಚು ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ. ಈ 5 ಬೀಚು ಈಗ ಪ್ರಪೋಸಲ್ ಇದೆ. ಅಪ್ರೂವಲ್ ಕೆಲವಾದರೂ ಆದರೆ ಮತ್ತೊಂದಿಷ್ಟು ಆಗುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಈ ಬೀಚ್ಗಳನ್ನು, ಏನು ಬ್ಲೂ ಫ್ಲಾಗ್ ಬೀಚನ್ನು ಹೊಂದಿರುವ ರಾಜ್ಯ ಕರ್ನಾಟಕ. ಇವೊಂದಿಷ್ಟಕ್ಕೆ 5 ಆಗಿಬಿಟ್ರಂತೂ ನಾವು ಇನ್ನಷ್ಟು ಎತ್ತರಕ್ಕೆ ಹೋಗ್ತೀವಿ ಕನ್ನಡಿಗರು. ಇದು ನಿಮಗೆ ಮಾಹಿತಿ ಇರಬೇಕು. ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಸುಳ್ಳು ಪತ್ತೆ ಹಚ್ಚಲು ನಾರ್ಕೋ ಅನಾಲಿಸಿಸ್ ಮಾಡಲಾಗುತ್ತದೆ. ಅಪರಾಧ ಪತ್ತೆಯಲ್ಲಿ DNA ಫಿಂಗರ್ ಪ್ರಿಂಟ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಆಲ್ಕೋಹಾಲ್ ಸೇವನೆ ಪತ್ತೆ ಮಾಡಲು ಬ್ರೆದಲೈಸರ್ ಬಳಸುತ್ತಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷ್ಯಕ್ಕಾಗಿ 2 ಫಿಂಗರ್ ಟೆಸ್ಟನ್ನು ಈಗಲೂ ಬಳಸಲಾಗುತ್ತಿದೆ ಅನ್ನೋ 4 ಚಾಯ್ಸ್ ಇತ್ತು. ಸರಿಯಾಗಿಲ್ಲ ಅಂತ ಚಾಯ್ಸ್ ಮಾಡಿದವ್ರ ಸಂಖ್ಯೆ 40% ಮಾತ್ರ. ಇನ್ನು ಉಳಿದವರೆಲ್ಲ ಜಾಸ್ತಿ, ಸರಿಗಿಂತ ತಪ್ಪು ಮಾಡಿದವರೇ ಜಾಸ್ತಿ ಇದ್ದೀರಿ. ಸುಳ್ಳು ಪತ್ತೆಗೆ ನಾರ್ಕೋ ಅನಾಲಿಸಿಸ್ ಮಾಡಲಾಗುತ್ತದೆ 42% ಜನ ಅದನ್ನು ತೊಗೊಂಡ್ಬಿಟ್ಟಿದ್ದೀರಿ. ಬಟ್ ಇಲ್ಲಿ ಯಾವುದು ಸರಿಯಾಗಿಲ್ಲ ನೋಡೋದಾದರೆ 4ನೇದು ಸರಿಯಾಗಿಲ್ಲ. ಏನು ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷ್ಯಕ್ಕಾಗಿ 2 ಫಿಂಗರ್ ಟೆಸ್ಟ್ ಅಂತ ಮಾಡ್ತಾ ಇದ್ರು. 2022 ಸೆಪ್ಟೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ, ಈ ಪರಿಯ ಟೆಕ್ನಾಲಜಿ ಮುಂದುವರೆದ ಕಾಲದಲ್ಲೂ ನೀವು ಯಾವುದೋ ಒಬೇರಯನ್ ಕಾಲದಂಥ 2 ಫಿಂಗರ್ ಟೆಸ್ಟ್ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಅತ್ಯಾಚಾರ ಪ್ರಕರಣದ ಸಾಕ್ಷ್ಯವಾಗಿ 2 ಫಿಂಗರ್ ಟೆಸ್ಟ್ ಮಾಡೋಂಗಿಲ್ಲ ಅಂತ ಆದೇಶ ಮಾಡಿದ್ದಕ್ಕೆ ನಂತರ ಇದು ಹೋಗಿದೆ. ಇಲ್ಲಿವರೆಗೂ ಇತ್ತು 2022 ಸೆಪ್ಟೆಂಬರ್ವರೆಗೂ. ಹಾಗಾಗಿ ಸರಿ ಮಾಡ್ಕೊಳ್ಳೋಣ. ಸುಳ್ಳು ಪತ್ತೆ ಮಾಡಲು ನಾರ್ಕೋ ಅನಾಲಿಸಿಸ್ ಮಾಡಲಾಗುತ್ತದೆ, ಸರಿ ಉತ್ತರ ಅದು. DNA ಫಿಂಗರ್ ಪ್ರಿಂಟ್ ಅಂದು ನಿಮಗೆ ಯಾವಾಗಲೂ ಗೊತ್ತಿರುತ್ತೆ, ಅಪರಾಧ ಪತ್ತೆಯಲ್ಲಿ ಅದು ಮೇಜರಾಗಿ ಮಾಡುವಂಥ ಒಂದು ಟೆಸ್ಟ್ ಆಗಿರುತ್ತೆ. ನೆಕ್ಸ್ಟು, ಪೊಲೀಸ್ನವರು ಆಲ್ಕೋಹಾಲ್ ಕುಡಿದವ್ರು ಟೆಸ್ಟ್ ಮಾಡೋಕ್ಕೆ ಹಿಂಗೆ ಹಿಡ್ಕೊಂಡು ನಿಮ್ಮ ಉಸಿರಾಟ ಪರೀಕ್ಷೆ ಮಾಡ್ತಾರಲ್ಲ, ದಟ್ ಈಸ್ ಕಾಲ್ಡ್ ಬ್ರೆದಲೈಸರ್. ಆ ಡಿವೈಸ್ಗೆ ಬ್ರೆದಲೈಸರ್ ಅಂತೀವಿ, ಅದು ಸರಿ. ಅಲ್ಲಿಗೆ 2 ಫಿಂಗರ್ ಟೆಸ್ಟ್ ಈಗ ಬಳಸಲಾಗ್ತಾ ಇಲ್ಲ ಅನ್ನೋದು ಗೊತ್ತಿರಬೇಕು. ಅವಾಗ ಇದಿಷ್ಟು ನಾಲೆಡ್ಜ್ ನಿಮಗೆ ಅಪ್ಡೇಟ್ ಆಗುತ್ತೆ. ದೆನ್ ಬರೋಣ ಪಾಕಿಸ್ತಾನದ ಪ್ರಧಾನಮಂತ್ರಿ. ಪಾಕಿಸ್ತಾನ ನಮ್ಮ ಪಕ್ಕದ ದೇಶ ಅನ್ನೋ ಕಾರಣಕ್ಕಲ್ಲ, ಅಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಾಗ್ತಾ ಇದೆ. ಅಲ್ಲಿ ಎಕ್ಸ್ ಪ್ರಧಾನಿನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಸುತ್ತಮುತ್ತದ ಒಂದಿಷ್ಟು ನಾಲೆಡ್ಜ್ ಇರಬೇಕು. ಇಮ್ರಾನ್ ಖಾನ್ ಎಕ್ಸ್ ಪ್ರೈಮ್ ಮಿನಿಸ್ಟರ್, ಈ ಹಿಂದಿದ್ದಂಥವ್ರವರು, ನಿಕಟಪೂರ್ವ ಪ್ರಧಾನಮಂತ್ರಿ. ನವಾಜ್ ಶರೀಫ್ ಈಗಿರುವ ಪ್ರಧಾನಿಯ ಸಂಬಂಧಿ. ಶಹಬಾಜ್ ಶರೀಫ್ ಪ್ರಧಾನಿ ಹೌದು, ಈಗಿನ ಪ್ರಧಾನಿ, ಅದು ಸರಿ ಉತ್ತರ. ಬಿಲಾವಲ್ ಭುಟ್ಟೋ ಅವರು ಆ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು, ಫಾರಿನ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸರಿ ಉತ್ತರನ 62% ಜನ ಸೆಲೆಕ್ಟ್ ಮಾಡಿದ್ದೀರಾ. ಹಾಗಾಗಿ ನಿಮಗಿದು ಇನ್ನಷ್ಟು ಸ್ಪಷ್ಟ ಮಾಡ್ಕೊಳ್ಳಿ. ಓಕೆ, ಆ್ಯಶಸ್ ಕ್ರಿಕೆಟ್ ಟೂರ್ನಿ ತುಂಬ ಜಗತ್ತಿನಲ್ಲಿ ಮೋಸ್ಟ್ ಪಾಪ್ಯುಲರ್ ಟೂರ್ನಿಮೆಂಟ್. ಈ ಟೂರ್ನಿ ಕ್ರಿಕೆಟ್ಗೆ ಸಂಬಂಧಿಸಿದಾಗಿದೆ, ಅದರಲ್ಲಿ ಸ್ಪೆಷಲಿ ಟೆಸ್ಟ್ಗೆ ಸಂಬಂಧಪಟ್ಟಿದ್ದಾಗಿದೆ. ಇಲ್ಲಿ ಸರಿಯಾಗಿಲ್ಲದ ಗುರುತಿಸಿ ಎಂದಾಗ ಸುಮಾರು 42% ಜನ ಮಾತ್ರ ಸರಿಯಾಗಿದ್ದು ಗುರುತಿಸಿರ, ಉಳ್ಕಿದ ಜನ ತಪ್ಪು ಮಾಡಿದ್ದೀರ. ಇದು ಕ್ರಿಕೆಟ್ನ ಟೆಸ್ಟ್ ಸರಣಿ, ಸರಿ ಉತ್ತರ. ಇಂಗ್ಲೆಂಡ್ ಆಸ್ಟ್ರೇಲಿಯಾ 2 ಟೀಮ್ ನಡುವೆ ನಡೆಯುತ್ತೆ, ಸರಿ ಉತ್ತರ. ICC ಇದನ್ನು ಆರ್ಗನೈಸ್ ಮಾಡುತ್ತೆ, ಸರಿ ಉತ್ತರ. 2021-22 ಕಪ್ಪನ್ನು ಹೊಂದಿರುವಂಥವ್ರು, ಟ್ರೋಫಿಯನ್ನು ಹೊಂದಿರುವಂಥದ್ದು ಆಸ್ಟ್ರೇಲಿಯಾ ತಂಡ, ಇಂಗ್ಲೆಂಡ್ ತಂಡ ಅಲ್ಲ. ಈಗ 22-23 ನಡೀತಾ ಇದೆ, ಈಗಲೂ ಸ್ಟಿಲ್ ಗೋಯಿಂಗ್ ಆನ್. ಮುಂದಿನ ತಿಂಗಳ ವೇಳೆಗೆ ಅದು ಯಾರಿಗೆ ಟ್ರೋಫಿ ಸಿಗುತ್ತೆ ಅನ್ನೋ ಗೊತ್ತಾಗುತ್ತೆ. ಹಾಗಾಗಿ ಈ ಮಾಹಿತಿ ನಿಮಗೆ ಸ್ಪಷ್ಟ ಇರಬೇಕು. ದೆನ್ ಬರೋಣ ವಂದೇ ಭಾರತ್ ರೈಲು. ವಂದೇ ಭಾರತ್ ರೈಲು ನೋಡ್ತಾ ಇರ್ತೀರಿ, ದಿನ ಒಂಥರ ಬುಲೆಟ್ ಟ್ರೈನ್ ಲುಕ್ಕಲ್ಲಿ ಕಾಣ್ತಾ ಇರುತ್ತೆ, ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾ ಇರ್ತೀವಿ. ಮತ್ತು ಇನ್ನೇನು ಅಂತ ಅಂದರೆ ಕರ್ನಾಟಕಕ್ಕೂ ಬಂದಿದೆ, ಹಂಗಂದ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕಲ್ಲ. ಇಲ್ಲಿ ಸರಿಯಾದ ಹೇಳಿಕೆ ಗುರುತಿಸಿ ಅಂತ ಪ್ರಶ್ನೆ ಇದೆ. ಸರಿಯಾದ ಹೇಳಿಕೆ ಗುರುತಿಸಿ ಅಂದಾಗ ಇದನ್ನು ಅತಿ ದೂರದ ಪ್ರಯಾಣಕ್ಕಾಗಿ ರೂಪಿಸಲಾಗಿದೆ, ಹೀಗೆಲ್ಲ ಚಾಯ್ಸ್ ಇದೆ. ಸರಿ ಎಷ್ಟು ಜನ ಮಾಡಿದ್ದೀರಿ? ಕೇವಲ 28% ಜನ ಮಾಡಿದ್ದೀರಿ. ಉಳಿದ
ಸುಮಾರು 72% ಜನ ತಪ್ಪು ಮಾಡಿದಿರಿ, 72% ಜನ ತಪ್ಪು ಮಾಡಿದಿರಿ. ಅಂದರೆ ವಂದೇ ಭಾರತ್ ರೈಲ್ ಬಗ್ಗೆ ಆ್ಯಕ್ಯುರೇಸಿ ಇಲ್ಲ ಅಂತ ಅರ್ಥ. ಇದನ್ನು ಅತಿ ದೂರದ ಪ್ರಯಾಣಕ್ಕಾಗಿ ಮಾಡಲಾಗಿದೆ, ತಪ್ಪು. ಅತಿ ದೂರ ಅಂದರೆ ಬ್ಯಾಂಗ್ಳೂರು ಟು ಡೆಲ್ಲಿ 2-2.5 ದಿವಸ ಹೋಗುತ್ತೆ ಟ್ರೈನ್ಗಳು. ಆ ಥರದ ಪ್ರಯಾಣಕ್ಕೆ ವಂದೇ ಭಾರತ್ ಮಾಡಿಲ್ಲ. ಇವತ್ತು ಬೆಳಿಗ್ಗೆ ಬಿಡಬೇಕು, ಸಂಜೆ ಒಳಗೆ ರೀಚ್ ಆಗಬೇಕು. ಈ ಥರ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಅಂತ ಕರಿತೀವಿ, ನಾಟ್ ಮಿಡ್ ರೇಂಜ್ ಆಲ್ಸೋ. ಒಂದು ದಿನದಲ್ಲಿ ತಲುಪಬಹುದಾದ ಸ್ಥಳಕ್ಕೋಸ್ಕರ ಮಾಡಿರೋದು, ದೂರದ ಪ್ರಯಾಣಕ್ಕಾಗಿ ಅಲ್ಲ, ಒಂದು ದಿನದ ಅವಧಿಯ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಗಾಗಿ ಮಾಡಿರೋಂಥದ್ದು. ನಂಬರ್ 2, ಇದು ಶತಾಬ್ದಿ ರೈಲ್ವೆಯ ನಂತರದ ಮಾದರಿಯಾಗಿದೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಉತ್ತರ. ಅಂದರೆ ಶತಾಬ್ದಿ ಅನ್ನೋದು ಶಾರ್ಟ್ ಡಿಸ್ಟೆನ್ಸ್ಗೆ ಇದ್ದಂಥ ಹೈಸ್ಪೀಡ್ ರೈಲ್ ಇತ್ತು, ಅದರ ಜಾಗಕ್ಕೆ ಈಗ ಬಂದಿರೋದು ವಂದೇ ಭಾರತ್. ಇನ್ನು ಮುಂದೆ ಹೊಸ ಶತಾಬ್ದಿ ರೈಲ್ ಅನೌನ್ಸ್ ಆಗಲ್ಲ, ಇನ್ಸ್ಟೆಡ್ ಆಫ್ ದಟ್ ವಂದೇ ಭಾರತ್ ರೈಲ್ಗಳು ಬರ್ತವೆ. ಇದು ಸರಿ ಉತ್ತರ, ಆಪ್ಷನ್ 2. ನೆಕ್ಸ್ಟು ಸಿ ಕರೆಕ್ಟ್ ಮಾಡ್ಕೊಳ್ಳೋಣ. ಇದು ಬುಲೆಟ್ ಟ್ರೈನ್ ಅಂತ ಹೇಳಲಾಗಿದೆ, ಭಾರತದಲ್ಲಿ ಬಳಸ್ತಿರೋ ಬುಲೆಟ್ ಟ್ರೈನ್. ಇದು ಬುಲೆಟ್ ಟ್ರೈನು ಅಲ್ಲ, ಸೆಮಿ ಬುಲೆಟ್ ಟ್ರೈನು ಅಲ್ಲ, ಇದೊಂದು ಆರ್ಡಿನರಿ ಟ್ರೈನ್ ಅಷ್ಟೇ. ನೆಕ್ಸ್ಟ್ 2023 ಜುಲೈವರೆಗೆ ಕರ್ನಾಟಕದಲ್ಲಿ 3 ವಂದೇ ಭಾರತ್ ರೈಲು ಸೇವೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ತಪ್ಪು ಉತ್ತರ. ಇದು 3 ಕೊಟ್ಟಿಲ್ಲ, 2 ಮಾತ್ರ. ಚೆನ್ನೈ ಮೈಸೂರು ಒಂದು, ಅದು ಚೆನ್ನೈಯಿಂದ ಬರ್ತಾ ಬೆಂಗಳೂರು ಮೈಸೂರು ಈಗ ಹೋಗೋದ್ರಿಂದ ಅದು 1. ಇನ್ನೊಂದು ಬೆಂಗಳೂರು ಹುಬ್ಳಿ ಧಾರವಾಡ ಇದೆಯಲ್ಲ, ಅದು ಕೇವಲ 2 ಸೇವೆಗಳು ಇಲ್ಲಿವರೆಗೂ ಅಪ್ಡೇಟ್ ಆಗಿದೆ. ಹಾಗಾಗಿ ಸರಿಯಾದ ಹೇಳಿಕೆ ಯಾವುದು ಅಂದರೆ ಶತಾಬ್ದಿಯ ನಂತರದ ಮಾದರಿ ಅನ್ನೋದು ಕರೆಕ್ಟ್. ಉಳ್ಕಿದೆಲ್ಲ ಚೇಂಜ್ ಮಾಡ್ಕೋಬೇಕು, ಅತಿ ದೂರದ್ದಲ್ಲ, ಅತಿ ಚಿಕ್ಕ ಶಾರ್ಟ್ ಡಿಸ್ಟೆನ್ಸ್ಗೆ. ನಂಬರ್ 2 ಬುಲೆಟ್ ಟ್ರೈನ್ ಅಲ್ಲೇ ಅಲ್ಲ. ನಂಬರ್ 3 ಕರ್ನಾಟಕದಲ್ಲಿ 3 ವಂದೇ ಭಾರತ್ ರೈಲ್ವೆ ಸೇವೆ ಇಲ್ಲ, 2 ಸೇವೆ ಇದೆ, ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ. ರಕ್ಷಣಾ ವ್ಯವಸ್ಥೆಯ ಕುರಿತು ಕೆಳಗಿನ ಯಾವ ಜೋಡಿ ಸರಿ ಇಲ್ಲ? ಇದಂತೂ ಸಿಲ್ಲಿ ಕ್ವಶನ್. ಇದಕ್ಕೆ ಯಾಕೆ ತಪ್ಪು ಮಾಡಿದರೆ ನಂಗೆ ಅರ್ಥ ಆಗ್ತಾ ಇಲ್ಲ. 76% ಜನ ಮಾತ್ರ ಸರಿ ಮಾಡಿದ್ದೀರಿ, ನೀವು 24% ಜನ ತಪ್ಪು ಮಾಡಿದ್ದೀರಾ. ರಾಫೇಲ್ ಯುದ್ಧ ವಿಮಾನ ಸುದ್ದಿಯಲ್ಲಿದ್ದೇ ಇರುತ್ತೆ, ನಿಮಗೆ ಗೊತ್ತಿರಬೇಕು, ಸರಿ ಇದೆ. ಬ್ರಹ್ಮೋಸ್ ಅನ್ನೋದು ಟ್ಯಾಂಕ್ ಅಲ್ಲ, ಇದು ಒಂದು ಮಿಸೈಲ್, ಕ್ಷಿಪಣಿ. ಬ್ರಹ್ಮೋಸು, ಅಗ್ನಿ ಇವೆಲ್ಲ ಕ್ಷಿಪಣಿಗಳ ಹೆಸರುಗಳು ಒಂದಿಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಅಗ್ನಿ ಕ್ಷಿಪಣಿನೇ ಸರಿ ಇದೆ. ಧ್ರುವ ಹೆಲಿಕಾಪ್ಟರ್, ಧ್ರುವ LCA ಲೈಟ್ ಕಾಂಬ್ಯಾಟರಿ ಹೆಲಿಕಾಪ್ಟರ್ ಅಂತ ಕರಿತೀವಿ, ಅದು ಹೆಲಿಕಾಪ್ಟ್ರು. ಹೀಗಾಗಿ ಬ್ರಹ್ಮೋಸ್ ಅನ್ನೋದು ನಮಗೆ ಟ್ಯಾಂಕ್ ಅಲ್ಲ, ಕ್ಷಿಪಣಿ ಅನ್ನೋದು ಗೊತ್ತಿರಬೇಕು. ಅರ್ಜುನ್ ಅನ್ನೋದು ಟ್ಯಾಂಕ್ ಇದೆ, ಭಾರತದಲ್ಲಿ ಅರ್ಜುನ್ ಟ್ಯಾಂಕ್ಗಳು ಬಳಸ್ತೀವಿ. ಹೀಗೆ ನಿಮಗೆ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇರಬೇಕು. ನೆಕ್ಸ್ಟು ನೊವಾಕ್ ಜೋಕೋವಿಕ್ ಒಂದು ದಾಖಲೆ ನಿರ್ಮಿಸಿದ ಯುವಕ ಕ್ರೀಡೆಯಲ್ಲಿ. 2023 2 ಗೆದ್ದಿದ್ದಾರೆ. ಈಗಾಗಲೇ 2 ಮುಗಿದೋಗಿದೆ, ಆಸ್ಟ್ರೇಲಿಯನ್ನು, ಫ್ರೆಂಚು. 2 ಗ್ರ್ಯಾಂಡ್ ಸ್ಲ್ಯಾಮ್ನಲ್ಲಿ 23 ಅವರು ಟ್ರೋಫಿ ವಿಜೇತರಾಗಿದ್ದಾರೆ. ಸರಿ ಉತ್ತರ. ಸರಿಯಾಗಿರೋದು ಕೇಳಿದ್ದೀವಿ, ಇಲ್ಲದೆ ಇರೋದು. 23 ಗ್ರ್ಯಾಂಡ್ ಸ್ಲ್ಯಾಮ್ ಟೈಟಲ್ ಗೆದ್ದ ಜಗತ್ತಿನ ಮೊದಲ ಆಟಗಾರನಾಗಿದ್ದಾರೆ. ಈ ಪ್ರಶ್ನೆ ಕೆಲವರು ಅಬ್ಜೆಕ್ಷನ್ ಮಾಡಿದರೆ ಅದನ್ನು ಕ್ಲಿಯರ್ ಮಾಡ್ತೀನಿ ನಾನು. ಇದು ಸರಿ ಉತ್ತರ ಆಗಿದೆ. ನೆಕ್ಸ್ಟ್ ಸರ್ಬಿಯಾ ದೇಶದವರು, ಸರಿ ಉತ್ತರನೇ. ಅವರು ಗೆದ್ದ ಗ್ರ್ಯಾಂಡ್ ಸ್ಲ್ಯಾಮ್ ಟೈಟಲ್ಗಳಲ್ಲಿ 10 ಟೈಟಲ್ ವಿಂಬಲ್ಡನ್ದು ಅಂತ ಹೇಳಿದ್ದೀವಿ. ವಿಂಬಲ್ಡನ್ದಲ್ಲ, ಆಸ್ಟ್ರೇಲಿಯನ್ ಓಪನ್. ಆಸ್ಟ್ರೇಲಿಯನ್ ಓಪನ್ 10 ಟೈಟ್ಲೇ ಇದ್ದಾವೆ, 23 10 ಆಸ್ಟ್ರೇಲಿಯದ್ದೇ ಇದೆ. ಹಾಗಾಗಿ ಈ ಮಾಹಿತಿ ಸ್ಪಷ್ಟ ಆಗಬೇಕು. ಸುಮಾರು 57% ಜನ ಸರಿ ಮಾಡಿದ್ದೀರಾ ಇದನ್ನು. ಒಟ್ಟು 23 ಟೈಟಲ್ ಟ್ರೋಫಿ ಗೆದ್ದಿದ್ದಾರೆ. 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೆಯುತ್ತೆ, US ಓಪನ್, ಆಸ್ಟ್ರೇಲಿಯನ್ ಓಪನ್, ವಿಂಬಲ್ಡನ್ ಆ್ಯಂಡ್ ಫ್ರೆಂಚ್ ಓಪನ್. 4ರಲ್ಲಿ ಭಾಗವಹಿಸಿ ಟೋಟಲ್ 23 ಟ್ರೋಫಿಗಳನ್ನು ಸರ್ಬಿಯಾದ ನೊವಾಕ್ ಜೋಕೋವಿಕ್ ಗೆದ್ದಿದ್ದಾರೆ. ಅದರಲ್ಲಿ 10 ಟೈಟಲ್ಗಳು ಆಸ್ಟ್ರೇಲಿಯನ್ ಓಪನ್ದೇ ಆಗಿರೋದನ್ನ ಗೊತ್ತಿರಬೇಕು. ಮತ್ತೇನು ಅಬ್ಜೆಕ್ಷನ್ ಇತ್ತು ಅಂತಂದರೆ ಮಾರ್ಗರೆಟ್ ಕೋರ್ಟ್ ಅವರು ಗೆದ್ದಿದ್ದಾರೆ ಅಂತ. ಇವರು ಆಟಗಾರ್ತಿ, ಇವರು ಲೇಡಿ ಆಗಿದ್ದಾರೆ, ಆಟಗಾರ್ತಿ. ಇವರು ಕೂಡ 24 ಗ್ರ್ಯಾಂಡ್ ಸ್ಲಾಮ್ ಟೈಟಲ್ ಗೆದ್ದಿದ್ದಾರೆ. 11 ಟೈಟಲ್ಲು ಆಸ್ಟ್ರೇಲಿಯನ್ ಓಪನ್ದು. ಅಲ್ಲಿಗೆ ನಮ್ಮ ನೊವಾಕ್ ಜೋಕೋವಿಕ್ಗೆ ಇನ್ನೂ ಬ್ರೇಕ್ ಮಾಡೋಕ್ಕೊಂದು ಆಪ್ಷನ್ ಏನು ಅಂದರೆ, ಇನ್ನು 1 ಗೆದ್ದರೆ ಇವರಿಗೆ ಈಕ್ವಲ್ ಆಗ್ತಾರೆ, ಆಸ್ಟ್ರೇಲಿಯನ್ ಇನ್ನೊಂದು ಗೆದ್ದರೆ ಇವರಿಗೆ ಈಕ್ವಲ್ ಆಗ್ತಾರೆ. ಬಟ್ ಇವರು ಆಟಗಾರ್ತಿ ಆಗಿರೋದ್ರಿಂದ, ನಾವು ಆಟಗಾರ ಅಥವಾ ಪ್ಲೇಯರ್ ಬಗ್ಗೆ ಕೇಳಿರೋದ್ರಿಂದ ಅದು ಸರಿ ಉತ್ತರ ಆಗಿರುತ್ತೆ. ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ, ಜಗತ್ತಿನ ಮೊದಲ ಆಟಗಾರ ಅಂದರೆ ಇದು ಮೆನ್ ಪ್ಲೇಯರ್ ರಿಲೇಟೆಡ್ ಆಗಿರೋದ್ರಿಂದ ಸರಿ ಉತ್ತರ. ಮೆನ್ ಆ್ಯಂಡ್ ವುಮೆನ್ ಮಿಕ್ಸ್ ಆಗಿ ಬಂದಾಗ ಮಾರ್ಗರೆಟ್ ಕೋರ್ಟ್ ಅವರು 24 ಗೆದ್ದಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕು. ಸರ್ಬಿಯನ್ ಕರೆಕ್ಟು. ಇವರು 10 ವಿಂಬಲ್ಡನ್ ಟೈಟಲ್ ಗೆದ್ದಿಲ್ಲ, 10 ಆಸ್ಟ್ರೇಲಿಯನ್ ಟೈಟಲ್ ಗೆದ್ದಿದ್ದಾರೆ ನೊವಾಕ್ ಜೋಕೋವಿಕ್. ನೆಕ್ಸ್ಟ್ ಬರೋಣ. ಸೌಂದರ್ಯ ಸ್ಪರ್ಧೆಗಳ ಕುರಿತಾದ ಸರಿಯಾದ ಹೇಳಿಕೆ ಯಾವುದು? ಸರಿಯಾಗಿಲ್ಲದ ಹೇಳಿಕೆ, ಸರಿಯಾಗಿಲ್ಲ ಅಂತ. ಓಕೆ, ಇದಕ್ಕೆ ಸರಿ ಉತ್ತರವನ್ನು ಸುಮಾರು 43% ಜನ ಕೊಟ್ಟಿದ್ದೀರಾ. ಕ್ಲಾರಿಟಿ ಮಾಡ್ಕೊಳ್ಳೋಣ. 2022 ಮಿಸ್ ಯೂನಿವರ್ಸ್ ಭುವನ ಸುಂದರಿ ರಾಬೋನಿ ನೋರಾ ಗೇಬ್ರಿಯಲ್ ಅಂತ, ಆರ್ ಅಂತ ಬರೀತಾರದು, ರಾಬೋನಿ ನೋರಾ ಗೇಬ್ರಿಯಲ್ ಅವರು ಪಡ್ಕೊಂಡಿದ್ದಾರೆ. ದಿಸ್ ಈಸ್ ರೈಟ್ ಆನ್ಸರ್.
ಭಾರತದ ಮೊಟ್ಟ ಮೊದಲ ವಿಶ್ವಸುಂದರಿ ರೀಟಾ ಫಾರಿಯಾ, ರೈಟ್ ಆನ್ಸರ್. 2022ರ ಫೆಮಿನಾ ಮಿಸ್ ವರ್ಲ್ಡ್ ಗೆದ್ದವರು ನಂದಿನಿ ಗುಪ್ತಾ, ತಪ್ಪು ಉತ್ತರ. ನಂದಿನಿ ಗುಪ್ತಾ ಮಿಸ್ ಇಂಡಿಯಾ ಆಗಿದ್ದಾರೆ, ಮಿಸ್ ವರ್ಲ್ಡ್ ಅಲ್ಲ. 27 ವರ್ಷಗಳ ನಂತರ ಅಂದರೆ 1996-7ನಲ್ಲಿ ಅಮಿತಾಬ್ ಬಚ್ಚನ್ ಅವರ ಒಂದು ಕಂಪನಿ ಇತ್ತು. ಆ ಅಮಿತಾಬ್ ಬಚ್ಚನ್ ಅವರ ಕಂಪನಿಯವರು ಮಿಸ್ ವರ್ಲ್ಡ್ ಆರ್ಗನೈಸ್ ಮಾಡಿದರು. ಆ ಟೈಮಲ್ಲಿ ಅಮಿತಾಬ್ ಬಚ್ಚನ್ ತುಂಬ ಲಾಸ್ ಅನುಭವಿಸ್ತಾರೆ. ಆದ ನಂತರ 27 ವರ್ಷದ ನಂತರ ಮಿಸ್ ವರ್ಲ್ಡ್ ಸ್ಪರ್ಧೆ ಈ ವರ್ಷ ನಡೀತಾ ಇದೆ, ನವೆಂಬರ್-ಡಿಸೆಂಬರ್ ಟೈಮಲ್ಲಿ. ಅದು ಸರಿ ಉತ್ತರ. ಹಾಗಾಗಿ ಇಲ್ಲಿ ತಪ್ಪು ಉತ್ತರ ಆಗಿರೋದು ಫೆಮಿನಾ ಮಿಸ್ ವರ್ಲ್ಡ್ ನಂದಿನಿ ಗುಪ್ತಾ ಅಲ್ಲ, ಫೆಮಿನಾ ಮಿಸ್ ಇಂಡಿಯಾ ನಂದಿನಿ ಗುಪ್ತಾ. ಸರಿ ಮಾಡ್ಕೋಬೇಕು. ನಂದಿನಿ ಗುಪ್ತಾ ಸುಮಾರು 19 ವರ್ಷದ ಯುವತಿ, 23ರಲ್ಲಿ ಮಿಸ್ ಇಂಡಿಯಾ ಆಗಿದ್ದಾರೆ. ಅವರು ಈ ವರ್ಷ ಮಿಸ್ ವರ್ಲ್ಡ್ಗೆ ಕಾಂಟೆಸ್ಟೆಂಟ್ ಕೂಡ ಹೌದು. ಈ ನಮ್ಮ ದೇಶದಲ್ಲೇ ನಡೀತಾ ಇದೆ. ಅವರ ಅದೃಷ್ಟ ಚೆನ್ನಾಗಿದ್ದರೆ ಮಿಸ್ ವರ್ಲ್ಡ್ ಈ ಪ್ರಶ್ನೆಗೆ ಸರಿಯಾದರೂ ಆಗಲಿ ಅಂತ ಹಾರೈಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ಮಾಡೆಲ್ ಟೆಸ್ಟ್ 20,000ಕ್ಕೂ ಹೆಚ್ಚು ಜನ ತೆಗೆದುಕೋಬೇಕು. ರಾಜ್ಯದಲ್ಲಿ ಒಂದು ಹೊಸ ರೆಕಾರ್ಡ್ ಸೆಟ್ ಮಾಡೋಣ. ಗೌರ್ಮೆಂಟ್ನ ಇಲಾಖೆಯ ಪ್ರೊಫೆಸರ್ಗಳೇ ಪೇಪರ್ ಮಾಡೋದ್ರಿಂದ ನಮ್ಮ ಟೀಮ್ನವ್ರಿಗೆ ಬರೋ ದಿನಗಳಲ್ಲಿ KPSC KEದವರು ಪ್ರಶ್ನೆ ತೆಗಿಯೋಕ್ಕೆ ಕೊಡ್ಲೂಬೋದು ಅಂತ ಒಂದು ಅರ್ಹತೆಯೂ ಇದೆ, ಅಂಥ ಒಂದು ಪೊಸಿಷನಲ್ಲಿದ್ದಾರೆ. ಅಂಥವ್ರ ಜೊತೆ ನೀವು ಟೆಸ್ಟ್ ಅಟೆಂಡ್ ಮಾಡ್ತಾ ಇದ್ದೀರಾ, ಮಿಸ್ ಮಾಡಬಾರ್ದು. ಹೆಚ್ಚು ಜನಕ್ಕೆ ಶೇರ್ ಮಾಡಿ. 16 ಜುಲೈ 11 ಗಂಟೆಗೆ ಟೆಸ್ಟ್ ರಿಲೀಸ್ ಆಗುತ್ತೆ. ಟೆಲಿಗ್ರಾಮ್ನಲ್ಲಿ ಅಟೆಂಡ್ ಮಾಡಿ. ದೆನ್ ಒಂದು ರಿಕ್ವೆಸ್ಟ್ ಅಂದರೆ, ಲೋ ನೆಟ್ವರ್ಕ್ ಏರಿಯಾದಲ್ಲಿದ್ದೀರಾ, ಲೋ ಬಜೆಟ್ನ ಫೋನ್ ಇದೆ ಅಂದರೆ ನೀವು ಒಂದು 1.5 ಅವರ್ ಬಿಟ್ಟು, ಒಂದು 2 ಗಂಟೆ ಬಿಟ್ಟು ಅಟೆಂಡ್ ಮಾಡಿರಿ. ಯಾಕಂದರೆ ಹೈ ಫ್ರೀಕ್ವೆನ್ಸಿ ಹೈ ಪ್ರೊಸೆಸರ್ ಇದ್ದರೆ ಮಾತ್ರ ನೀವು ಆ ಟ್ರಾಫಿಕ್ ಟೈಮಲ್ಲಿ ಟೆಸ್ಟ್ ನಿಮ್ಮ ಸಬ್ಮಿಟ್ ಆಗುತ್ತೆ. ಕೆಲವರು ಟೆಸ್ಟ್ ಸಬ್ಮಿಟ್ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮೊಬೈಲ್ ಮತ್ತು ನೆಟ್ವರ್ಕ್ ಮತ್ತು ನಿಮ್ಮ ಮೊಬೈಲ್ನ ಗುಣಮಟ್ಟ ಸ್ವಲ್ಪ ಕಡಿಮೆ ಇದ್ದರೆ ನೀವು 1 ಗಂಟೆ ನಂತರ ಟೆಸ್ಟ್ ತೊಗೊಳ್ಳೋದು ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಹೆವಿ ಟ್ರಾಫಿಕ್ಕು ಟೆಸ್ಟ್ ಅಟೆಂಡ್ ಮಾಡ್ತಾ ಇದೆ. ಒಂದೊಂದು ಸೆಕೆಂಡ್ಗೆ 25 ಜನ ಸಬ್ಮಿಟ್ ಕೊಟ್ಟಾಗ ಏನಾಗ್ಬೋದು, ವೆಬ್ಸೈಟ್ ಕ್ರ್ಯಾಶ್, ಏನು ಗೃಹಲಕ್ಷ್ಮಿ ಗೃಹಜ್ಯೋತಿಗೆಲ್ಲ ಆಗ್ತಾಯಿದೆ ಕ್ರ್ಯಾಶ್, ಆ ಥರ ನಮ್ಮ ಟೆಸ್ಟ್ಗೂ ಆಗ್ತಾಯಿದೆ. ಬಟ್ ನಮ್ಮ ನಿರೀಕ್ಷೆ ಇನ್ನೂ ಹೆಚ್ಚು ಜನ ತಗೊಳ್ರಿ, ಹೆಚ್ಚು ಜನರಿಗೆ ಹೆಚ್ಚು ಸೌಲಭ್ಯಗಳನ್ನು ಕೊಡೋ ಪ್ರಯತ್ನ ನಮ್ಮ ಟೀಮ್ ಮಾಡುತ್ತೆ. ನಮಸ್ಕಾರ.